ದೇವಲೋಕವನ್ನೇ ಧರೆಗಿಳಿಸುವಂತಹ ಅತ್ಯಂತ ದೊಡ್ಡ ಕಲ್ಯಾಣ ಮಂಟಪ. ಅಲ್ಲಿನ ಬಣ್ಣದ ಲೈಟಿಂಗ್ಸ್ಗಳ ಚಿತ್ತಾರ, ಅದರ ಅಲಂಕಾರ ಎಲ್ಲರ ಗಮನ ಸೆಳೆದಿದ್ದು ಸುಳ್ಳಲ್ಲ. ಎರಡು ದೊಡ್ಡ ಮನೆತನಗಳ ಮದುವೆ. ದಿವಾನ್ ಮನೆತನ ಹಾಗೂ ವರ್ಧನ್ ಮನೆತನ ಎರಡು ಬಹಳ ದೊಡ್ಡ ಮನೆತನಗಳೇ. ಈ ಎರಡು ಮನೆತನಗಳ ಸಂಗಮವಾದ ಈ ಮದುವೆ ಮೀಡಿಯಾದವರಿಗೆ ಹಬ್ಬದೂಟದಂತೆಯೇ ಸರಿ. ಹಾಗಾಗಿ ಎಲ್ಲ ಮೀಡಿಯಾಗಳು ಅಲ್ಲಿ ಜಮಾಯಿಸಿದ್ದರು. ಕೆಲವು ಚಾನೆಲ್ಗಳು ಬರೀ ವಿಡಿಯೋ ಅವರೇ ಮಾಡಿದರೆ ಮತ್ತು ಕೆಲವು ಚಾನೆಲ್ಗಳು ಲೈವ್ ಪ್ರಸಾರ ಮಾಡುತ್ತಿದ್ದವು. ಎರಡು ಮನೆಯವರಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಆದರೆ ವಧುವರರಿಗೆ ಹುಡುಗ ತನ್ನ ಮನೆಯವರಿಗಾಗಿ, ಅದರಲ್ಲೂ ತನ್ನ ತಾಯಿಯ ಆರೋಗ್ಯ ಹಾಳಾಗಬಾರದೆಂಬ ಕಾಳಜಿಯಿಂದ ಮದುವೆಗೆ ಒಪ್ಪಿಕೊಂಡಿದ್ದ. ಇನ್ನು ಹುಡುಗಿ ಮನದಲ್ಲಿ ಅದೇನಿದೆಯೋ ಯಾರಿಗೂ ತಿಳಿದಿಲ್ಲ. ಅವನನ್ನು ನೋಡಿದಾಗಲೇ ಮದುವೆಗೆ ಒಪ್ಪಿಗೆ ಕೊಟ್ಟರೂ ಇದುವರೆಗೂ ಒಮ್ಮೆಯೂ ಅಪ್ಪಿತಪ್ಪಿಯೂ ಅವನೊಂದಿಗೆ ಮಾತನಾಡಿಲ್ಲ. ಅಷ್ಟೇ ಅಲ್ಲ, ಮದುವೆಯ ಶಾಪಿಂಗ್ನಲ್ಲಿಯೂ ಅಷ್ಟೇ. ಬೇಕು ಬೇಡವೆಂಬಂತೆ ಯಾರು ಏನು ಸೆಲೆಕ್ಟ್ ಮಾಡಿದರೂ ಓಕೆ ಅಂದಿದ್ದಳು. ಅವಳ ಮನದಲ್ಲೇನಿತ್ತೋ ಆ ದೇವರಿಗೆ ಗೊತ್ತು. ಇಡೀ ಮದುವೆ ಮನೆಯಲ್ಲಿರುವವರು ಸಂಭ್ರಮದಲ್ಲಿದ್ದಾರೆ. ಆದರೆ ಅಲ್ಲಿ ಯಾವುದೋ ಮೂಲೆಯಲ್ಲಿ ಮೂರನೆಯ ವ್ಯಕ್ತಿಯಂತೆ ಕುಳಿತು ಮದುವೆ ಮನೆಯನ್ನು ಕಣ್ತುಂಬಿಕೊಳ್ಳುತ್ತಿದ್ದಾಳೆ ಒಂದು ಹುಡುಗಿ. ಕಳೆದು ಹೋದ ಅವಳ ಪ್ರೀತಿಯ ನೆನಪುಗಳು ಮತ್ತೆ ಮತ್ತೆ ಮರುಕಳಿಸುತ್ತಿವೆ ಮನದಲ್ಲಿ. ಹುಟ್ಟಿದಾಗಿನಿಂದಲೂ ಎಲ್ಲರ ಪ್ರೀತಿಯಿಂದ ವಂಚಿತಳಾದವಳು ಕೆಲವು ವರ್ಷಗಳ ಹಿಂದೆ ಜೀವಕ್ಕೆ ಜೀವವಾಗಿ ಪ್ರೀತಿಸಿದ ತನ್ನ ಪ್ರೀತಿಯನ್ನು ಸಹ ಕಳೆದುಕೊಂಡಿದ್ದಾಳೆ. ಪ್ರೀತಿಯ ಮೇಲಿನ ನಂಬಿಕೆಯನ್ನು ಕೂಡ. ಅಷ್ಟಕ್ಕೂ ಯಾರು ಈ ಹುಡುಗಿ? ಇವಳು ದಿವಾನ್ ಮನೆತನದ ಕೊನೆಯ ಕುಡಿ ಆರಾಧ್ಯ ದಿವಾನ್. ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವಳಾದ ಆರಾಧ್ಯ ಎಲ್ಲರ ಪ್ರೀತಿ ಅಕ್ಕರೆ ಒಂದು ಇಡೀ ಹೆಚ್ಚಾಗಿ ಸಿಗಬೇಕಿತ್ತು. ಆದರೆ ಆದದ್ದೇ ಬೇರೆ. ಹುಟ್ಟಿದ ಕೂಡಲೇ ತಾಯಿಯನ್ನು ಕಳೆದುಕೊಂಡ ಹುಡುಗಿ ಅತಿಯಾಗಿ ಹೆಂಡತಿಯನ್ನು ಪ್ರೀತಿಸುತ್ತಿದ್ದ ತಂದೆಯ ಪ್ರೀತಿಯಿಂದಲೂ ವಂಚಿತಳಾದಳು. ಅವಳು ಹುಟ್ಟಿದ ವರ್ಷದೊಳಗೆ ಆ ಮನೆಯ ಹಿರಿ ಜೀವ ಅವಳ ಅಜ್ಜಿ ಕೂಡ ಕೊನೆ ಉಸಿರೆಳೆದರು. ಈ ಘಟನೆಯಾದ ಮೇಲಂತೂ ಮನೆಯವರೆಲ್ಲರಿಗೂ ಅವಳು ಬೇಡವಾಗಿದ್ದಳು. ಹಾಗೆಂದು ಅವಳನ್ನು ಮನೆಯಿಂದ ಆಚೆ ಹಾಕುವಂತಿರಲಿಲ್ಲ. ಏಕೆಂದರೆ ಅವಳು ದಿವಾನ್ ಮನೆತನದ ಮಗಳು. ಮರ್ಯಾದೆಗೆ ಅಂಜಿ ಅವರೇ ಅವಳನ್ನು ಬೆಳೆಸಬೇಕಾಯಿತು. ಅಷ್ಟು ದೊಡ್ಡ ಮನೆತನವಾಗಿದ್ದರೂ, ತುಂಬಿದ ಕುಟುಂಬ ಇದ್ದರೂ ಒಂಟಿತನದ ಬದುಕು ಅವಳದ್ದು. ಆಗೋ ಈಗೋ ಅವಳಿಗೆ ಅಲ್ಪ ಸ್ವಲ್ಪ ಪ್ರೀತಿ ದೊರಕಿದ್ದು ಅವಳ ತಾತ ಜಗದೀಶ್ ದಿವಾನ್ ಹಾಗೂ ಅವಳ ಅಣ್ಣ ಅರುಣ್ನಿಂದ ಮಾತ್ರ. ದೈಹಿಕವಾಗಿ ಅವಳಿಗೆ ಯಾವ ಕಷ್ಟ ನೀಡದಿದ್ದರೂ ಅವರ ಚುಚ್ಚು ಮಾತುಗಳು ಅವಳನ್ನು ಮಾನಸಿಕವಾಗಿ ಕುಗ್ಗಿಸಿದ್ದವು. ಅವಳಿನ್ನೂ ಇಲ್ಲೇ ಇದ್ದರೆ ಅವಳ ಮನಸ್ಥಿತಿ ಹಾಳಾಗಬಹುದು ಎಂದು ಅವಳ ತಾತನೇ ಅವಳನ್ನು ಹಾಸ್ಟೆಲ್ಗೆ ಸೇರಿಸಿದರು. ಮೊದಲು ಒಂಟಿ ಎನಿಸಿದರು. ನಂತರ ತುಂಬ ಲವಲವಿಕೆಯಿಂದ ಇದ್ದಳು ಆರಾಧ್ಯ. ಅಂದಿನಿಂದ ಅವಳು ಈ ಮನೆಯಿಂದ ಸಂಪೂರ್ಣವಾಗಿ ಸಂಪರ್ಕ ಕಳೆದುಕೊಂಡಳು. ಮನೆಯ ವಿಷಯಗಳ್ಯಾವ್ಯಾವೂ ಅವಳನ್ನು ತಲುಪುತ್ತಿರಲಿಲ್ಲ. ಆದರೆ ಆಗಾಗ ಅವಳ ತಾತ ಹಾಗೂ ಅಣ್ಣ ಬಂದು ಅವಳನ್ನು ನೋಡಿಕೊಂಡು ಹೋಗುತ್ತಿದ್ದರು. ರಜೆಯ ಸಮಯದಲ್ಲಿಯೂ ಸಹ ಅವಳು ಮನೆಗೆ ಬಾರದೆ ಸಮ್ಮರ್ ಕ್ಯಾಂಪ್ ಎಂದು ಅಲ್ಲಿಯೇ ಉಳಿಯಬೇಕಾಗುತ್ತಿತ್ತು. ಇನ್ನು ಕಾಲೇಜ್ ಸೇರಿದ ಮೇಲಂತೂ ಅವಳೇ ಯಾವುದೋ ಕ್ಲಾಸಿನ ನೆಪ ಹೇಳಿ ಹಾಸ್ಟೆಲ್ನಲ್ಲಿಯೇ ಉಳಿದು ಬಿಡುತ್ತಿದ್ದಳು. ಒಟ್ಟಿನಲ್ಲಿ ಎಲ್ಲ ಇದ್ದರೂ ಅನಾಥೆಯಂತೆ ಬದುಕುವ ಬದುಕು ಅವಳದು. ಕೆಲವು ವರ್ಷಗಳ ಹಿಂದೆ ತನ್ನ ಅಜ್ಜನನ್ನು ಕಳೆದುಕೊಂಡ ಮೇಲಂತೂ ಅಕ್ಷರಶಃ ಅನಾಥಳಾಗಿ ಬಿಟ್ಟಳು. ಏಕೆಂದರೆ ತಾತ ಸತ್ತ ಕೆಲವೇ ದಿನಗಳಲ್ಲಿ ಅರುಣ್ ಕೂಡ ಹೈಯರ್ ಸ್ಟಡೀಸ್ ಎಂದು ವಿದೇಶಕ್ಕೆ ಹಾರಿದ್ದ. ಆಗಾಗ ಕರೆ ಮಾಡುತ್ತಿದ್ದನಾದರೂ ತನ್ನವರೆಂದು ಹೇಳಿಕೊಳ್ಳಲು ಯಾರೂ ಇರಲಿಲ್ಲ ಅವಳಿಗೆ. ಇಂದು ಅವಳ ಅಕ್ಕನ ಮದುವೆ. ಆದರೆ ಈ ವಿಷಯ ಅವಳಿಗೆ ತಿಳಿದಿದ್ದೇ 2 ದಿನಗಳ ಹಿಂದೆ. ಮನೆಯಿಂದ ಕರೆ ಬಂದಾಗ ವಿಷಯ ತಿಳಿದು ಖುಷಿಯಾಗಿ ಮನೆಗೆ ಬಂದವಳಿಗೆ ಸಿಕ್ಕಿದ್ದು ಅದೇ ತಿರಸ್ಕಾರ ಮತ್ತು ಬಿರುನುಡಿಗಳು. ಕಡೆ ಪಕ್ಷ ಒಡ ಹುಟ್ಟಿದವಳು ಕೂಡ ಅವಳೆಡೆಗೆ ಕಣ್ಣೆತ್ತಿ ನೋಡಲಿಲ್ಲ. ನೋಡು, ನಾವೇನು ನಿನ್ನನ್ನು ಬಯಸಿ ಕರೆಸಿಕೊಂಡಿಲ್ಲ. ಬೀಗರಿಗೆ ನಿನ್ನ ವಿಷಯ ಗೊತ್ತಾಗಿದೆ. ತಂಗಿ ಇಲ್ಲದೆ ಅಕ್ಕನ ಮದುವೆ ಮಾಡುವುದು ಅವರಿಗೆ ಇಷ್ಟವಿಲ್ಲ. ಅದಕ್ಕಾಗಿ ನಿನ್ನನ್ನು ಕರೆಸಿದ್ದು ಅಷ್ಟೆ. ಮದುವೆ ಮುಗಿಯುವವರೆಗೂ ಯಾವುದಾದರೂ ಒಂದು ಮೂಲೆಯಲ್ಲಿ ಇದ್ದು ಮದುವೆ ಮುಗಿದ ಕೂಡಲೇ ಅಲ್ಲಿಂದಲೇ ಹೊರಟು ಬಿಡು. ಮತ್ತೆ ಈ ಮನೆಗೆ ಕಾಲಿಡುವ ಅಗತ್ಯವಿಲ್ಲ ಎಂದು ಅವರ ದೊಡ್ಡಮ್ಮ ಗೀತಾ ಎಂದರೆ ಏನೋ ಅಕ್ಕ, ನನಗೀಗಲೂ ಭಯವಾಗುತ್ತಿದೆ. ಅವಳ ಕಾಲ್ಗುಣದಿಂದ ಈ ಮದುವೆ ನಿಂತರೆ ಎಂದು. ಸದ್ಯ ಏನು ಅನಾಹುತವಾಗದಿದ್ದರೆ ಅಷ್ಟೇ ಸಾಕು ಎಂದಿದ್ದರು ಅವಳ ಚಿಕ್ಕಮ್ಮ ರೂಪ. ಮದುವೆಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದಿರಲಿ. ಅವಳು ನೆಮ್ಮದಿಯಾಗಿ ಊಟ ಸಹ ಮಾಡಲು ಬಿಡದೆ ಮಾತಿನ ಪ್ರಹಾರ ನಡೆಸಿದ್ದರು ಎಲ್ಲರೂ. ಅವಳ ಸ್ವಂತ ಅಕ್ಕ ಕೂಡ ಇದಕ್ಕೆ ಹೊರತಲ್ಲ. ಅವಳದೇ ಮನೆಯಲ್ಲಿ ಅವಳೀಗ ಪರಕೀಯಳು. ಹಾಗಾಗಿಯೇ ಯಾವುದೋ ಮೂಲೆಯಲ್ಲಿ ಕುಳಿತು ಅಪರಿಚಿತರಂತೆ ಆ ಮದುವೆಯನ್ನು ವೀಕ್ಷಿಸುತ್ತಿದ್ದಾಳೆ. ಮದುವೆ ಮನೆಗೆ ಬಂದಾಗ ಅವರ ಬೀಗಿತ್ತಿಗೆ ಇವಳನ್ನು ಪರಿಚಯ ಮಾಡಿಸಿದ್ದು ಬಿಟ್ಟರೆ ಮತ್ತಾರೂ ಅವಳ ಕಡೆ ಗಮನ ಹರಿಸಲಿಲ್ಲ. ಅವರ ಬೀಗಿತ್ತಿ ಶಾಸ್ತ್ರಗಳ ಸಮಯದಲ್ಲಿ ಅವಳನ್ನು ಕೇಳಿದ್ದಕ್ಕೆ, ಅಯ್ಯೋ ಬಿಡಿ, ಈಗಿನ ಮಕ್ಕಳೇ ಒಂದು ರೀತಿ. ನಾವು ಕೂಡ ಶಾಸ್ತ್ರಕ್ಕೆ ಕರೆದೆವು, ಆದರೆ ಅವಳಿಗೆ ಇದರಲ್ಲಿ ಆಸಕ್ತಿ ಇಲ್ಲವಂತೆ ಎಂದು ಅವಳ ಮೇಲೆ ಎತ್ತಾಕಿದ್ದರು ಗೀತಾ ಅವರು.
ಇದಾದ ಸ್ವಲ್ಪ ಸಮಯದ ನಂತರ ಸ್ಟೇಜ್ ಮೇಲೆ ಮುಂದಿನ ಕಾರ್ಯಕ್ರಮಗಳಿಗೆ ಎಲ್ಲವೂ ತಯಾರಿದೆಯೇ ಎಂದು ನೋಡುತ್ತಿದ್ದರು ಗೀತಾ ಅವರು. ಆಗಲೇ ಬಂದ ರೂಪ ಅವರು ಅವರ ಕಿವಿಯಲ್ಲಿ ಏನೋ ಹೇಳಿದರು. ಅದನ್ನು ಕೇಳಿದವರ ಮುಖ ವಿವರಣವಾಯಿತು. ತಕ್ಷಣವೇ ಒಂದು ರೂಮ್ ಕಡೆಗೆ ಓಡಿದರು ಇಬ್ಬರು. ದೂರದಲ್ಲಿ ನಿಂತು ಇದನ್ನು ನೋಡುತ್ತಿದ್ದ ಆರಾಧ್ಯಗೆ ಯಾಕೋ ಏನೋ ಸರಿಯಿಲ್ಲವೆನಿಸಿತು. ಆದರೆ ಅದನ್ನು ಪ್ರಶ್ನಿಸುವಷ್ಟು ನಿಕಟ ಸಂಬಂಧ ಅವರೊಂದಿಗೆ ಇರಲಿಲ್ಲ. ಹಾಗಾಗಿ ಸುಮ್ಮನೆ ಕುಳಿತಳು. ಸುಮಾರು 1 ಗಂಟೆಯ ನಂತರ ಯಾರೋ ಒಬ್ಬ ಪುಟ್ಟ ಹುಡುಗ ಬಂದು ಅವಳ ಪರಿವಾರದವರು ಅವಳನ್ನು ಕರೆಯುತ್ತಿದ್ದಾರೆಂದು ಹೇಳಿದ. ಆ ಹುಡುಗ ಹೇಳಿದ ರೂಮಿಗೆ ಬಂದವಳ ಮುಂದೆ ಇಡೀ ಕುಟುಂಬವೇ ನಿಂತಿತ್ತು. ಜೊತೆಗೆ ಗಂಡಿನ ತಂದೆ ತಾಯಿ ಕೂಡ. ಆದರೆ ಮದುವೆ ಗಂಡು ಹಾಗೂ ಹೆಣ್ಣು ಮಾತ್ರ ಎಲ್ಲೂ ಕಾಣಲಿಲ್ಲ. ಕೆಲವರ ಮುಖದಲ್ಲಿ ಬೇಸರವಿದ್ದರೆ ಮತ್ತು ಕೆಲವರ ಮುಖದಲ್ಲಿ ಕೋಪವಿತ್ತು. ಗೊಂದಲದಲ್ಲಿ ಒಳಗೆ ಅಡಿಯಿಟ್ಟವಳ ಮುಂದೆ ಬಂದು ನಿಂತಿದ್ದರು ಅವಳ ತಂದೆ. ನೋಡು ಮಗಳೇ, ಇಷ್ಟು ವರ್ಷ ಆಗಿದ್ದು ಹಾಗೆ ಹೋಯಿತು. ಅದನ್ನೆಲ್ಲ ಮರೆತು ನನ್ನೊಂದು ಮಾತು ನಡೆಸಿಕೊಡುತ್ತೀಯಾ ಎಂದು ಕೇಳಿದರು. ಅವಳಿಗೆ ಬುದ್ಧಿ ಬಂದಾಗಿನಿಂದ ಇದೇ ಮೊದಲ ಬಾರಿ ಅವಳ ತಂದೆ ಅವಳನ್ನು ಮಾತನಾಡಿಸಿದ್ದು. ಅವರೆಂದು ಅವಳನ್ನು ನಿಂದಿಸಲಿಲ್ಲ. ಹಾಗೆಂದು ನಿಂದಿಸುವವರ ತಡೆಯಲೂ ಇಲ್ಲ. ಅವಳ ಖುಷಿಗೆ ಪಾರವೇ ಇರಲಿಲ್ಲ. ಮೊದಲ ಬಾರಿಗೆ ತಂದೆಯ ಬಾಯಲ್ಲಿ ಮಗಳೇ ಎಂಬ ಪದ ಕೇಳಿದರು. ಅದೇ ಖುಷಿಯಲ್ಲಿ ಅಪ್ಪ, ನಿಮ್ಮ ಒಂದು ಮಾತಿಗಾಗಿ, ನಿಮ್ಮ ಪ್ರೀತಿಗಾಗಿ ಅದೆಷ್ಟು ವರ್ಷಗಳಿಂದ ಪರಿತಪಿಸಿದೆ ಗೊತ್ತಾ? ಅದೇನು ಮಾಡಬೇಕು ಹೇಳಿ ಅಪ್ಪ? ನಿಮಗಾಗಿ, ನಿಮ್ಮ ಪ್ರೀತಿಗಾಗಿ ಏನು ಬೇಕಾದರೂ ಮಾಡುತ್ತೇನೆ ಎಂದು ಮಾತು ಕೊಟ್ಟು ಬಿಟ್ಟಿದ್ದಳು. ಅದನ್ನು ಕಂಡು ಅವರಪ್ಪನಿಗೂ ಮನ ತುಂಬಿ ಬಂದಿತ್ತು. ಅವಳ ಬಳಿ ಬಂದವರು ಅವಳ ತಲೆ ನೆವರಿಸುತ್ತ, ಮಗಳೇ, ಈಗ ನಿನ್ನ ಅಕ್ಕ ಮದುವೆಯಾಗುತ್ತಿರುವ ಹುಡುಗನ ಅಣ್ಣನಿಗೆ ಇನ್ನೂ ಮದುವೆಯಾಗಿಲ್ಲ. ಇಷ್ಟು ವರ್ಷ ಮದುವೆಯೇ ಬೇಡವೆನ್ನುತ್ತಿದ್ದವನು ನಿನ್ನನ್ನು ನೋಡಿ ಮೆಚ್ಚಿಕೊಂಡಿದ್ದಾನೆ. ಮದುವೆಯಾದರೆ ಅದು ನಿನ್ನನ್ನು ಮಾತ್ರ ಅಂತ ಹೇಳುತ್ತಿದ್ದಾನಂತೆ. ಅದನ್ನು ಕೇಳಿದ ಮೇಲೆ ಮದುವೆಯಾಗುವ ಹುಡುಗ ಕೂಡ ನೀನು ಅವನಣ್ಣನನ್ನು ಮದುವೆಯಾದರೆ ಮಾತ್ರ ತಾನು ಮದುವೆಯಾಗುವುದು ಎಂದು ಕುಳಿತಿದ್ದಾನೆ. ಹೇಗಿದ್ದರೂ ಇಂದಲ್ಲ ನಾಳೆ ನಿನ್ನ ಮದುವೆ ಕೂಡ ಆಗಲೇಬೇಕಲ್ಲವೇ ಮಗಳೇ? ಒಳ್ಳೆಯ ಮನೆತನದ ಹುಡುಗ. ನಾನು ಸಹ ಅವನ ಬಗ್ಗೆ ವಿಚಾರಿಸಿದ್ದೇನೆ. ನೀನು ಒಪ್ಪುವುದಾದರೆ ಇದೇ ಮಂಟಪದಲ್ಲಿ ನಿನ್ನ ಮದುವೆ ಕೂಡ ನಡೆಯುತ್ತದೆ ಎಂದವರ ಮಾತು ಕೇಳಿ ಆಹ್ವಾರಿ ಹಿಂದೆ ಸರಿದು ನಿಂತಳು. ಅವರ ಮಾತನ್ನು ಕೇಳಿ ಏನು ಹೇಳಬೇಕೋ ತಿಳಿಯಲಿಲ್ಲ ಅವಳಿಗೆ. ಜೀವನದಲ್ಲಿ ಮದುವೆಯೇ ಆಗಬಾರದೆಂದು ನಿರ್ಧರಿಸಿದವಳಿಗೆ ಇದೊಂದು ಅನಿರೀಕ್ಷಿತ ಆಘಾತ. ಒಂದು ಕ್ಷಣ ಅವಳ ತಂದೆಯು ಸ್ವಾರ್ಥಿಯಂತೆ ಕಂಡುಬಿಟ್ಟರು. ಅವಳ ಮೌನವನ್ನು ಅರಿತ ಅವಳ ತಂದೆ, ಇದರಲ್ಲಿ ಬಲವಂತ ಏನೂ ಇಲ್ಲ ಮಗಳೇ, ನಿರ್ಧಾರ ನಿನಗೆ ಬಿಟ್ಟದ್ದು ಎಂದು ಕೂಡಲೇ ಸುನಂದ ಅವರು, ಇದೇನು ಹೇಳುತ್ತಿದ್ದೀರಿ ಬಾವ? ಅಲ್ಲಿ ಹುಡುಗ ನೋಡಿದರೆ ತನ್ನಣ್ಣ ಮದುವೆಯಾದರೆ ಮಾತ್ರ ಮದುವೆಯಾಗುತ್ತೇನೆಂದು ಕುಳಿತಿದ್ದಾನೆ. ನೀವು ನೋಡಿದರೆ ಅವಳಿಗೆ ನಿರ್ಧಾರವನ್ನು ಬಿಡುತ್ತಿದ್ದೀರಲ್ಲ ಎಂದವರು ಆರಾಧ್ಯಳ ಕಡೆ ನೋಡಿ, ನೋಡು ಆರಾಧ್ಯ, ಇದು ನಿನ್ನ ಅಕ್ಕನ ಜೀವನದ ಪ್ರಶ್ನೆ. ನಿನ್ನಿಂದ ಇದುವರೆಗೂ ನಮ್ಮ ಮನೆಯಲ್ಲಾಗಿರುವ ಅನಾಹುತಗಳೇ ಸಾಕು. ಈಗ ಮತ್ತೆ ನಿನ್ನಿಂದ ನಿನ್ನ ಅಕ್ಕನ ಮದುವೆ ನಿಂತು ಅವಮಾನವಾದರೆ ನಾವೆಲ್ಲ ಬದುಕುವಂತಿಲ್ಲ. ನಿನಗೆ ಜನ್ಮ ಕೊಟ್ಟವರ ಋಣ ತೀರಿಸಲಾದರೂ ನೀನು ಮದುವೆಯಾಗಲೇಬೇಕು ಎಂದವರ ಮಾತು ಕೇಳಿ ದರಗಿಳಿದು ಹೋದಳು ಆರಾಧ್ಯ. ನಿನ್ನ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಕ್ಕು ನಿನಗಿಲ್ಲವೇ ಎಂದು ಪ್ರಶ್ನಿಸಿತ್ತು ಅವಳ ಅಂತರಾತ್ಮ. ಅದಕ್ಕೆ ಸರಿಯಾಗಿ ರೂಪ ಅವರು ಕೂಡ, ಒಪ್ಪದೆ ಏನು ಮಾಡುತ್ತಾಳೆ ಬಿಡು ಸುನಂದ, ಇವಳ ಹಣೆಬರಹಕ್ಕೆ ಅಷ್ಟು ದೊಡ್ಡ ಮನೆತನದ ಸಂಬಂಧ ಸಿಗುತ್ತಿರುವುದೇ ಹೆಚ್ಚು ಎನ್ನುತ್ತಿದ್ದವರ ತಡೆದ ಹುಡುಗನ ತಾಯಿ ಅನುಪಮ ಅವರು, ದಯವಿಟ್ಟು ಸಾಕು ನಿಲ್ಲಿಸಿ. ಅವಳು ಸುಮ್ಮನಿದ್ದಾಳೆ ಅಂತ ಬಾಯಿಗೆ ಬಂದಂತೆ ಮಾತನಾಡಬೇಡಿ. ಇದು ಅವಳ ಜೀವನ. ಅವಳ ಜೀವನದ ನಿರ್ಧಾರಗಳನ್ನು ಅವಳೇ ತೆಗೆದುಕೊಳ್ಳಬೇಕು ಎಂದವರು ಆರಾಧ್ಯಳ ಬಳಿ ಬಂದು ಅವಳ ತಲೆನೆವರಿಸುತ್ತಾ, ಮಗಳೇ, ನನ್ನ ಮಗ ಇಷ್ಟು ವರ್ಷದಿಂದ ಮದುವೆ ಬೇಡ ಎಂದವನು ಮೊದಲ ಬಾರಿಗೆ ಅವನೇ ಬಂದು ನಿನ್ನನ್ನು ಮದುವೆಯಾಗುತ್ತೇನೆ ಎಂದಿದ್ದಾನೆ. ಅವನಿಗೆ 3 ತಿಂಗಳಲ್ಲಿ ಮದುವೆಯಾಗದಿದ್ದರೆ ಮತ್ತೆ ಕಂಕಣ ಬಲವೇ ಇಲ್ಲ ಎಂದು ಗುರುಗಳು ಹೇಳಿದ್ದಾರೆ. ಅದಕ್ಕಾಗಿಯೇ ನಾವು ನಿನ್ನನ್ನು ಕೇಳಿಕೊಳ್ಳುತ್ತಿರುವುದು ಅಷ್ಟೆ. ಅದು ಅಲ್ಲದೆ ನನ್ನ 2ನೆಯ ಮಗ ಅಣ್ಣನ ಮದುವೆಯಾಗುವುದಿಲ್ಲ ಎನ್ನುತ್ತಿದ್ದವನನ್ನು ಕಷ್ಟಪಟ್ಟು ಮದುವೆಗೆ ಒಪ್ಪಿಸಿದ್ದೆ. ಈಗ ಮತ್ತೆ ಅದೇ ರಗಳೆ ತೆಗೆದಿದ್ದಾನೆ. ಇದಕ್ಕೆಲ್ಲ ಪರಿಹಾರ ನಿನ್ನ ಬಳಿ ಮಾತ್ರ ಇದೆ. ಮಗಳೇ, ಚೆನ್ನಾಗಿ ಯೋಚಿಸಿ ನಿರ್ಧರಿಸು. ನಿರ್ಧಾರ ನಿನಗೆ ಬಿಟ್ಟಿದ್ದು ಎಂದು ಹೇಳಿದರು. ಆದರೆ ಆರಾಧ್ಯಳ ಮನಸ್ಸು ಮದುವೆಗೆ ತಯಾರಿರಲಿಲ್ಲ. ಅವರಿಂದ ಹಿಂದೆ ಸರಿದವಳು, ನನ್ನನ್ನು ಕ್ಷಮಿಸಿ ಅಮ್ಮ, ನನಗೆ ಮದುವೆಯಲ್ಲಿ ಯಾವ ಆಸಕ್ತಿಯೂ ಇಲ್ಲ ಎಂದು ಅವಳು ಮಾತು ಮುಗಿಸುವ ಮುನ್ನವೇ ರೂಪ ಅವರು ಅವರಷ್ಟು ಕೇಳಿಕೊಳ್ಳುತ್ತಿದ್ದಾರೆ. ಆದರೆ ನೀನು ಮಾತ್ರ ಮನಸ್ಸನ್ನು ಕಲ್ಲು ಮಾಡಿಕೊಂಡಿದ್ದೀಯಲ್ಲವ, ಸ್ವಾರ್ಥಿ ಕಣೆ ನೀನು. ನಿನ್ನ ಅಕ್ಕನ ಜೀವನ ಏನಾದರೇನು, ನೀನೊಬ್ಬಳು ಚೆನ್ನಾಗಿದ್ದರೆ ಸಾಕಲ್ಲವ ನಿನಗೆ. ಅಷ್ಟಕ್ಕೂ ಆ ಹುಡುಗನಿಗೇನು ಕಡಿಮೆಯಾಗಿದೆ? ಅಂಥ ಹುಡುಗ ನಿನ್ನನ್ನು ಮೆಚ್ಚಿಕೊಂಡಿರುವುದೇ ಹೆಚ್ಚು. ಅಂತಹದರಲ್ಲಿ
ಇಷ್ಟು ಅಹಂಕಾರ ತೋರಿಸ್ತೀಯ ನೀನು ಎಂದು ಹೇಳುವವರನ್ನು ತಡೆದ ಆರಾಧ್ಯಳ ತಂದೆ ಶ್ರೀನಿವಾಸ್ ದಿವಾನ್, ಸ್ವಲ್ಪ ಹೊತ್ತು ಎಲ್ಲರೂ ಹೊರಗಿರುತ್ತೀರಾ, ನಾನು ನನ್ನ ಮಗಳೊಂದಿಗೆ ಪರ್ಸನಲ್ ಆಗಿ ಮಾತನಾಡಬೇಕು ಎಂದವರು ಅವರ ಸ್ನೇಹಿತರ ರಂಗನಾಥ್ ಅವರನ್ನು ಹೊರತುಪಡಿಸಿ ಮಿಕ್ಕೆಲ್ಲವರನ್ನು ಹೊರಗೆ ಕಳುಹಿಸಿದರು. ನಂತರ ಆರಾಧ್ಯಳ ಬಳಿ ಬಂದವರು, ಮಗಳೇ, ನೀನು ಈ ಮದುವೆಯಾಗು ಎಂದು ಹೇಳುತ್ತಿರುವುದು ನಿನ್ನ ಅಕ್ಕನ ಮದುವೆ ನಿಂತರೆ ಎಂಬ ಭಯದಿಂದ ಅಲ್ಲ, ಎಲ್ಲಿ ನೀನು ಮದುವೆಯಾಗದೆ ಉಳಿದು ಬಿಡುತ್ತೀಯೋ ಎಂಬ ಭಯದಿಂದ ಎಂದಾಗ ಆಶ್ಚರ್ಯದಿಂದ ಕಣ್ಣರಳಿಸಿದಳು ಆರಾಧ್ಯ. ಅಪ್ಪ, ನಿಮಗೆ ನನ್ನ ವಿಷಯ ಹೇಗೆ ಎಂದವಳಿಗೆ, ನನಗೆ ಎಲ್ಲ ತಿಳಿದಿದೆ ಮಗಳೇ. ನೀನು ನಮ್ಮ ಮನೆಯಿಂದ ದೂರವಿರಬಹುದು, ಆದರೆ ನನ್ನ ಮನಸ್ಸಿನಿಂದ ಅಲ್ಲ. ನೀನು ಮನೆಯನ್ನು ತೊರೆದ ದಿನದಿಂದಲೂ ಪ್ರತಿದಿನವೂ ನಿನ್ನ ಬಗ್ಗೆ ಕೇಳಿ ತಿಳಿಯುತ್ತಿದ್ದೆ ಎಂದವರ ಮಾತು ಕೇಳಿ ರಂಗನಾಥ್ ಅವರ ಕಡೆ ನೋಡಿದಳು, ಇದೆಲ್ಲ ನಿಜವೇ ಎಂಬುವಂತೆ. ಅದಕ್ಕೆ ರಂಗನಾಥ್ ಅವರು, ಹೌದು ಮಗು, ಪ್ರತಿದಿನ ರಾತ್ರಿ ಕಾಲ್ ಮಾಡಿ ನಿನ್ನ ಬಗ್ಗೆ ವಿಚಾರಿಸುತ್ತಿದ್ದ, ಆದರೆ ಆ ವಿಷಯವನ್ನು ನಿನಗೆ ತಿಳಿಸಬಾರದೆಂದು ಸಹ ಹೇಳುತ್ತಿದ್ದ ಎಂದಿದ್ದರು. ಆದರೆ ಯಾಕೆ ಅಪ್ಪ, ನೀವೇ ನನ್ನನ್ನು ನೇರವಾಗಿ ಮಾತನಾಡಿಸಬಹುದಿತ್ತು ಅಲ್ಲವೇ? ಇಷ್ಟು ವರ್ಷ ನಿಮ್ಮ ಪ್ರೀತಿ ಸಿಗದೆ ಅದೆಷ್ಟು ನೋವು ಅನುಭವಿಸಿದ್ದೀನಿ ಅಂತ ಗೊತ್ತಾ ನಿಮಗೆ ಎಂದು ಅವರ ತಂದೆಯನ್ನು ಪ್ರಶ್ನಿಸಿದ್ದಳು ಆರಾಧ್ಯ. ಅದಕ್ಕೂ ಕಾರಣವಿದೆ ಮಗಳೇ, ನೀನು ನಿಮ್ಮಮ್ಮನ ಪಡಿಯಚ್ಚು. ಕೇವಲ ರೂಪದಲ್ಲಿ ಮಾತ್ರವಲ್ಲ, ಗುಣದಲ್ಲೂ ಕೂಡ. ನಿನ್ನನ್ನು ನೋಡಿದಾಗಲೆಲ್ಲ ನನಗೆ ನಿನ್ನ ಅಮ್ಮನ ನೆನಪುಗಳು ಕಾಡುತ್ತಿತ್ತು, ಜೊತೆಗೆ ಅವಳ ಸಾವು ಕೂಡ ನೆನಪಾಗುತ್ತಿತ್ತು. ಅದರೊಟ್ಟಿಗೆ ಅದಕ್ಕೆ ನೀನೇ ಕಾರಣವೆನಿಸಿ ನಿನ್ನ ಮೇಲೆ ಕೋಪ ಬರುತ್ತಿತ್ತು. ಕೆಲವೊಮ್ಮೆ ನನ್ನ ಶಶಿಕಲಾ ನೆನಪಾದಾಗ ನಾನು ಸ್ಥೀಮಿತವನ್ನೇ ಕಳೆದುಕೊಂಡು ಬಿಡುತ್ತಿದ್ದೆ. ನೀನು 8 ತಿಂಗಳ ಮಗುವಾಗಿದ್ದಾಗ ಹೀಗೆ ಒಮ್ಮೆ ನನ್ನ ಭಾವನೆಗಳನ್ನು ಹತ್ತಿಕ್ಕಲಾಗದೆ ನಿನ್ನನ್ನು ಎಸೆದು ಬಿಟ್ಟಿದ್ದೆ. ಅದೃಷ್ಟಕ್ಕೆ ನೀನು ಬೆಡ್ ಮೇಲೆ ಬಿದ್ದಿದ್ದರಿಂದ ನಿನಗೆ ಯಾವ ಪೆಟ್ಟು ಆಗಿರಲಿಲ್ಲ. ಅದೇ ಕೊನೆ ಮತ್ತೆ. ನಾನು ನಿನ್ನ ಹತ್ತಿರ ಸುಳಿಯಲಿಲ್ಲ. ನನ್ನ ಕೋಪದಿಂದ ನಿನಗೇನಾದರೂ ಆದರೆ ಎಂಬ ಭಯವೇ ಕಾಡುತ್ತಿತ್ತು. ಮನೆಯಲ್ಲಿ ಎಲ್ಲರೂ ನಿನ್ನನ್ನು ನಿಂದಿಸುವಾಗ ನಿನ್ನ ಪರ ಮಾತನಾಡಬೇಕು ಎನಿಸುತ್ತಿತ್ತು. ಆದರೆ ಎಲ್ಲಿ ನೀನು ನನಗೆ ಹತ್ತಿರವಾಗಿ ಮತ್ತೆ ನನ್ನಿಂದ ನಿನಗೆ ನೋವಾದರೆ ಎಂದು ಸುಮ್ಮನಾಗಿ ಬಿಡುತ್ತಿದ್ದೆ. ಕೊನೆಗೆ ನೀನು ಇಲ್ಲದ ಸಮಯ ನೋಡಿಕೊಂಡು ನಿನ್ನನ್ನು ಬಯ್ಯಬಾರದೆಂದು ಅವರೆಲ್ಲರಿಗೂ ಹೇಳಿದ್ದೆ. ಆದರೆ ಅವರು ನಾನು ಇದ್ದಾಗ ಮಾತ್ರ ನಿನ್ನೊಂದಿಗೆ ಸರಿಯಾಗಿ ನಡೆದುಕೊಳ್ಳುತ್ತಿದ್ದರು. ನಾನಿಲ್ಲದಿದ್ದಾಗ ಮತ್ತದೇ ಮಾತುಗಳು ಕೇಳಬೇಕಿತ್ತು ನೀನು. ಕೆಲವೊಮ್ಮೆ ನಿದ್ದೆಯಲ್ಲಿದ್ದಾಗ ಬೆಚ್ಚಿ ಬೀಳುತ್ತಿದ್ದೆ ನೀನು. ಜೊತೆಗೆ ದಿನೇ ದಿನೇ ಮಂಕಾಗತೊಡಗಿದ್ದೆ. ಇನ್ನು ಇಲ್ಲೇ ಉಳಿದರೆ ನೀನು ಎಲ್ಲಿ ಮಾನಸಿಕವಾಗಿ ಕುಗ್ಗಿ ಬಿಡುತ್ತೀಯೋ ಎಂದು ಭಯವಾಗಿತ್ತು. ಅದಕ್ಕೆ ಅಪ್ಪನ ಜೊತೆ ಮಾತನಾಡಿ ನಿನ್ನನ್ನು ಹಾಸ್ಟೆಲ್ಗೆ ಸೇರಿಸಿದೆ. ನೀನು ಒಂಟಿಯಾಗಿ ಇರಬಾರದೆಂದು ರಂಗನಾಥ್ನನ್ನು ರಿಕ್ವೆಸ್ಟ್ ಮಾಡಿಕೊಂಡು ಅವನ ಮಗಳು ಚೈತನ್ಯ ಕೂಡ ಅಲ್ಲೇ ಸೇರುವಂತೆ ಮಾಡಿದೆ. ಕೊನೆಗೂ ನಾನಂದುಕೊಂಡಂತೆ ನೀವಿಬ್ಬರು ಒಳ್ಳೆಯ ಸ್ನೇಹಿತರಾದ್ರಿ. ಬೇಸಿಗೆ ರಜೆಗೆ ನೀನು ಮನೆಗೆ ಬಂದರೆ ಎಲ್ಲಿ ಮತ್ತೆ ಅವರೆಲ್ಲ ಚುಚ್ಚು ಮಾತನಾಡಿ ನಿನ್ನನ್ನು ನೋಯಿಸುತ್ತಾರೋ ಎಂದು ಏನೇನೋ ಕಾರಣ ಕೊಟ್ಟು ನೀನು ಅಲ್ಲೇ ಉಳಿಯುವಂತೆ ಮಾಡಿಬಿಟ್ಟೆ. ಕೆಲವು ವರ್ಷಗಳ ನಂತರ ನೀನು ರಂಗನ ಮನೆಯಲ್ಲಿಯೇ ಉಳಿಯುವಂತೆ ಮಾಡಿದೆ. ಆ ರೀತಿಯಿಂದಲಾದರೂ ನಿನಗೆ ತಂದೆ ತಾಯಿ ಪ್ರೀತಿ ಸಿಗಲೆಂದು ಚೈತನ್ಯ ಯಾವಾಗಲೂ ನಿನ್ನೊಟ್ಟಿಗೆ ಇರುತ್ತಾಳೆಂಬುದೇ ನಮಗೆ ಧೈರ್ಯ ನೀಡಿತು. ಆದರೆ ಅವಳು ಹೈಯರ್ ಸ್ಟಡೀಸ್ಗೆಂದು ಹೊರಟಾಗ ಬೇಡವೆನ್ನಲು ಮನಸ್ಸಾಗಲಿಲ್ಲ. ಆದರೆ ಅವಳಿರದ ಅದೇ 2 ವರ್ಷ ನಿನ್ನ ಜೀವನದಲ್ಲಿ ಬಿರುಗಾಳಿಗೆ ಬೀಸಬಹುದೆಂದು ನಮಗೆ ಯಾರಿಗೂ ತಿಳಿಯಲಿಲ್ಲ. ನೀನು ಆತ್ಮಹತ್ಯೆಗೆ ಪ್ರಯತ್ನಿಸಿದಾಗ ಜೀವವೇ ಬಾಯಿಗೆ ಬಂದಂತಾಗಿತ್ತು ಮಗಳೇ. ನೀನೆಲ್ಲಿ ಅವನ ನೆನಪಲ್ಲೇ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತೀಯೋ ಎಂದು ಭಯವಾಗಿತ್ತು. ಆದರೆ ನೀನು ಎಲ್ಲವನ್ನು ಮರೆತು ಹೊಸ ಬದುಕು ಕಟ್ಟಿಕೊಂಡಾಗ ನಿನ್ನ ಬಗ್ಗೆ ಹೆಮ್ಮೆ ಎನಿಸಿತು. ಆದರೆ ಈಗಲೂ ನೀನೆಲ್ಲಿ ಮದುವೆಯಾಗದೆ ಹಾಗೆ ಉಳಿದು ಬಿಡುತ್ತೀಯೋ ಎಂದು ದಿಗಿಲಾಗುತ್ತದೆ ಒಮ್ಮೊಮ್ಮೆ. ನಿನ್ನದು ಒಂದು ಸಂಸಾರ ಅಂತ ಆಗಿಬಿಟ್ಟರೆ ನಾನು ನೆಮ್ಮದಿಯಾಗಿ ಕಣ್ಮುಚ್ಚಬಹುದು ಎಂದಿದ್ದರು. ಅವರ ಮಾತು ಕೇಳಿ ಒಂದೇ ಸಮ ಕಣ್ಣೀರು ಹರಿಯುತ್ತಿತ್ತು ಅವಳ ಕಣ್ಣಲ್ಲಿ. ಅದು ಖುಷಿಗೋ ದುಃಖಕ್ಕೋ ಅವಳಿಗೂ ತಿಳಿಯದು. ಅವಳ ಕಣ್ಣೀರು ಒರೆಸಿದ ಶ್ರೀನಿವಾಸ್ ಅವರು, ಹೇಳು ಮಗಳೇ, ಈ ಮದುವೆಯಾಗುತ್ತೀಯಾ? ಈ ನಿನ್ನ ತಂದೆಯ ಕೊನೆ ಆಸೆಯನ್ನು ಈಡೇರಿಸುತ್ತೀಯಾ ಎಂದವರ ಬಾಯಿಗೆ ಅಡ್ಡ ಕೈ ಇಟ್ಟವಳು, ಪ್ಲೀಸ್ ಅಪ್ಪ, ಕೊನೆ ಆಸೆ ಅಂತೆಲ್ಲ ಮಾತನಾಡಬೇಡಿ. ಈಗ ತಾನೇ ನಿಮ್ಮ ಪ್ರೀತಿ ನನಗೆ ಸಿಗುತ್ತಿದೆ. ನಿಮ್ಮನ್ನು ಕಳೆದುಕೊಳ್ಳುವ ಯೋಚನೆ ಸಹ ನನ್ನಿಂದ ಸಹಿಸಲು ಸಾಧ್ಯವಿಲ್ಲ ಎಂದಿದ್ದಳು ಆರಾಧ್ಯ. ಆದರೆ ಅದೇ ಸತ್ಯ ಮಗಳೇ ಎಂದು ಏನೋ ಹೇಳಲು ಹೊರಟವರು ಶ್ರೀನಿ ಎಂಬ ರಂಗ ಅವರ ಕರೆಗೆ ಸುಮ್ಮನಾಗಿ ಬಿಟ್ಟರು. ಸ್ವಲ್ಪ ಸಮಯ ಮೌನವೇ ರಾಜ್ಯವಾಳಿತು ಅಲ್ಲಿ. ತನ್ನಪ್ಪ ತನ್ನಿಂದ ಏನನ್ನೋ
ಮುಚ್ಚಿಡುತ್ತಿದ್ದಾರೆ ಎಂದು ಆರಾಧ್ಯಳಿಗೆ ತಿಳಿದರೂ ಅದನ್ನು ಕೆದಕಿ ಕೇಳುವ ಮನಸ್ಥಿತಿಯಲ್ಲಿ ಅವಳಿರಲಿಲ್ಲ. ಸ್ವಲ್ಪ ಸಮಯದ ನಂತರ, ದಯಮಾಡಿ ಈ ಮದುವೆಗೆ ಒಪ್ಪಿಕೊ ಮಗಳೇ, ತುಂಬ ಒಳ್ಳೆಯವನು. ಅದಕ್ಕಿಂತ ಹೆಚ್ಚಾಗಿ ಹುಡುಗನ ಮನೆಯವರಿಗೆ ಈ ಕಾಲ್ಗುಣ ಹಾಗೂ ಅದೃಷ್ಟದ ಮೇಲೆ ನಂಬಿಕೆ ಇಲ್ಲ. ಅಲ್ಲಿ ನೀನು ಸುಖವಾಗಿರುತ್ತೀಯ ಮಗಳೇ. ಎಲ್ಲರೂ ನಿನ್ನನ್ನು ಮನೆ ಮಗಳಂತೆ ನೋಡಿಕೊಳ್ಳುತ್ತಾರೆ. ನಿನಗೂ ಒಂದು ನೆಲೆ ಅಂತ ಆಗಿಬಿಟ್ಟರೆ ನನಗೂ ನೆಮ್ಮದಿ. ಇಷ್ಟರ ಮೇಲೆ ನಿನ್ನಿಷ್ಟ ಮಗಳೇ. ಇದರಲ್ಲಿ ಯಾವ ಬಲವಂತವೂ ಇಲ್ಲ ಎಂದವರು ಅಲ್ಲಿಂದ ಕುರ್ಚಿಯ ಮೇಲೆ ಹಾಗೆ ಕುಸಿದು ಕುಳಿತರು. ಇತ್ತ ಯೋಚನೆಗೆ ಬಿದ್ದ ಆರಾಧ್ಯ ಬಹಳ ಸಮಯದ ಬಳಿಕ ಕೊನೆಗೂ ಮದುವೆಗೆ ಒಪ್ಪಿಗೆ ಕೊಟ್ಟಳು. ಒಂದು ಕಡೆ ತಂದೆಯ ಪ್ರೀತಿ ಸಿಕ್ಕಿದರೆ ಮತ್ತೊಂದು ಕಡೆ ಅವಳ ನಿರ್ಧಾರಗಳು ಬುಡ ಮೇಲಾಗಿತ್ತು. ಹುಡುಗನ ಬಗ್ಗೆ ಏನು ತಿಳಿದುಕೊಳ್ಳದೆ, ಕಡೇ ಪಕ್ಷ ಅವನ ಹೆಸರು ಸಹ ತಿಳಿಯದೆ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದಳು. ಅವಳು ಒಪ್ಪಿಗೆ ಸೂಚಿಸಿದ ಅರ್ಧ ಗಂಟೆಯಲ್ಲಿಯೇ ಗೊಂಬೆಯಂತೆ ಅಲಂಕಾರ ಮಾಡಿದ್ದರು ಪಾರ್ಲರ್ನವರು. ಚಂದನದ ಗೊಂಬೆಯಂತಿರುವ ಅವಳ ಮುಖದಲ್ಲಿ ಕಡಿಮೆ ಇದ್ದದ್ದು ನಗುವೊಂದೇ. ಅವಳ ಮನದಲ್ಲಿ ನಡೆಯುತ್ತಿರುವ ಕೋಲಾಹಲವು ಅರಿವು ಎಲ್ಲರಿಗೂ ಇಲ್ಲ. ಎಲ್ಲರೂ ಅವರವರ ಸಂಭ್ರಮದಲ್ಲಿ ಮುಳುಗಿ ಹೋಗಿದ್ದಾರೆ. ಇವಳು ಮಾತ್ರ ಮುಂದಿನ ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸುವುದೆಂದು ತಿಳಿಯದೆ ಒಳಗೊಳಗೆ ಕುಸಿದು ಹೋಗುತ್ತಿದ್ದಾಳೆ. ಅದೆಷ್ಟು ಪ್ರಯತ್ನಿಸಿದರೂ ಮೊದಲ ಪ್ರೀತಿ ಮರೆಯುವುದು ಅಷ್ಟು ಸುಲಭವಲ್ಲ. ಅಂತೂ ಇಂತೂ ಎಲ್ಲ ಶಾಸ್ತ್ರಗಳನ್ನು ಯಾಂತ್ರಿಕವಾಗಿ ಪೂರೈಸಿದ್ದಾಯಿತು. ಇಷ್ಟು ಸಮಯದಲ್ಲಿ ಹುಡುಗನನ್ನು ಕಣ್ಣೆತ್ತಿಯೂ ನೋಡಲಿಲ್ಲ ಅವಳು. ಕೊನೆಗೂ ಮಾಂಗಲ್ಯ ಧಾರಣೆಯ ಸಮಯ ಬಂದೇ ಬಿಟ್ಟಿತು. ಅವಳ ಹೃದಯ ಇದ್ದಕ್ಕಿದ್ದಂತೆ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಗಿತ್ತು. ಎಲ್ಲರ ಸಮ್ಮುಖದಲ್ಲಿ ಅವಳ ಕೊರಳಿಗೆ ತಾಳಿ ಕಟ್ಟಿದ ಹುಡುಗ ಅವಳ ಸನಿಹ ಬಂದು ಕಿವಿಯಲ್ಲಿ ವೆಲ್ಕಮ್ ಟು ದ ಹೆಲ್ ಮಿಸಸ್ ಆರಾಧ್ಯ ಆರ್ಯವರ್ಧನ್ ಎಂದ ಕೂಡಲೇ ಕತ್ತೆತ್ತಿ ಅವನನ್ನು ನೋಡಿದಳು. ಯಾವ ವ್ಯಕ್ತಿಯನ್ನು ಜೀವನದಲ್ಲಿ ಮತ್ತೆಂದು ನೋಡಬಾರದೆಂದುಕೊಂಡಿದ್ದಳೋ, ಯಾವ ವ್ಯಕ್ತಿಯಿಂದ ತನ್ನ ಜೀವನವನ್ನೇ ಕೊನೆಗಾಣಿಸಿಕೊಳ್ಳಲು ಪ್ರಯತ್ನಿಸಿ ಮತ್ತೆ ಹೊಸ ಜೀವನ ಕಟ್ಟಿಕೊಂಡಿದ್ದಳೋ ಅದೇ ವ್ಯಕ್ತಿ ಇಂದು ಅವಳ ಮುಂದೆ, ಅದು ಕೂಡ ಅವಳ ಗಂಡನ ರೂಪದಲ್ಲಿ. ನಿಜಕ್ಕೂ ನುಂಗಲಾರದ ತುತ್ತಾಯಿತು ಅವಳಿಗೆ. ಅವಳ ಕಣ್ಣಲ್ಲಿ ಕ್ರೋಧದೊಂದಿಗೆ ಕಣ್ಣೀರು ತುಂಬಿದ್ದರೆ ಅವನ ಕಣ್ಣಲ್ಲಿ ಕೋಪ ತಾಂಡವವಾಡುತ್ತಿತ್ತು. ಎಲ್ಲರ ಸಮ್ಮುಖದಲ್ಲಿ 2 ಮದುವೆಗಳು ಸಾಂಗವಾಗಿ ನೆರವೇರಿದವು. ಆದರೆ ಆರಾಧ್ಯಳ ಅಕ್ಕ ಆಕಾಂಕ್ಷಾಗೆ ಒಂದು ರೀತಿಯ ಅಸಮಾಧಾನ ಉಂಟಾಗಿತ್ತು. ಅವಳು ಹೋಗುವ ಮನೆಯಲ್ಲಿ ಅವಳ ತಂಗಿ ದೊಡ್ಡ ಸೊಸೆಯಾಗಿ ಬರುತ್ತಿರುವುದು ಅವಳಿಗೆ ಸಹಿಸಲಾಗದ ವಿಷಯ. ಒಂದು ಕಡೆ ಆರ್ಯ, ಮತ್ತೊಂದು ಕಡೆ ಆಕಾಂಕ್ಷ. ಇವರಿಬ್ಬರ ನಡುವೆ ಸಿಲುಕಿ ಆರಾಧ್ಯಳ ಬಾಳು ಏನಾಗುವುದೋ ಆ ದೇವರೇ ಬಲ್ಲ. ಒಬ್ಬರನ್ನೊಬ್ಬರು ಸುಟ್ಟು ಬಿಡುವಂತೆ ನೋಡುತ್ತಿದ್ದವರನ್ನು ಎಚ್ಚರಿಸಿದ್ದು ಪುರೋಹಿತರು. ಅವರ ಮಾತಿಗೆ ಎಚ್ಚೆತ್ತವರು ಕೋಪದಲ್ಲಿಯೇ ಮುಂದಿನ ಶಾಸ್ತ್ರಗಳನ್ನು ಮುಗಿಸಿದ್ದರು. ಊಟಕ್ಕೆ ಕುಳಿತಾಗಲೂ ಅಷ್ಟೇ. ಅವನಿಗೆ ಸಿಹಿ ಎಂದರೆ ಇಷ್ಟವಿಲ್ಲವೆಂದು ತಿಳಿದವಳು ಬೇಕೆಂದೇ ಒಂದು ಪೂರ್ತಿ ಲಾಡನ್ನು ಅವನ ಬಾಯಿಗೆ ತುಂಬಿಸಿಬಿಟ್ಟಿದ್ದಳು. ಅವನು ಸಹ ತಾನೇನು ಕಡಿಮೆ ಎಂಬಂತೆ ಮೊದಲೇ ತಂದಿಟ್ಟುಕೊಂಡಿದ್ದ ಹಸಿಮೆಣಸಿನಕಾಯಿಯನ್ನು ಯಾರಿಗೂ ಕಾಣದಂತೆ ಹೋಳಿಗೆಯ ಮಧ್ಯದಲ್ಲಿ ಇಟ್ಟು ತಿನ್ನಿಸಿಬಿಟ್ಟಿದ್ದ. ಮೊದಲೇ ಸ್ವಲ್ಪ ಖಾರವಾದರೂ ತಡೆಯದವಳು ಹಸಿಮೆಣಸಿನಕಾಯಿ ತಿಂದು ಹ ಹ ಎನ್ನುತ್ತಾ ಅಲ್ಲಿಟ್ಟಿದ್ದ ನೀರಿನ ಬಾಟಲಿಯನ್ನು ಪೂರ್ತಿಯಾಗಿ ಖಾಲಿ ಮಾಡಿದಳು. ಆದರೂ ಸಮಾಧಾನವಾಗದೆ ಎಲೆಯಲ್ಲಿದ್ದ ಹೋಳಿಗೆಯನ್ನು ಪೂರ್ತಿ ತಿಂದು ಬಿಟ್ಟಿದ್ದಳು. ಅಷ್ಟು ಹೊತ್ತಿಗಾಗಲೇ ಅವಳ ಮುಖವೆಲ್ಲ ಕೆಂಪಾಗಿ ಕಣ್ಣಲ್ಲಿ ಮೂಗಲಿ ನೀರು ಸೋರುತ್ತಿತ್ತು. ಅದನ್ನು ಕಂಡ ಆರ್ಯನ ತಂಗಿ ಅದಿತಿ, ಇದೇನಿದು ಅತ್ತಿಗೆ, ಅಣ್ಣ ಹೋಳಿಗೆ ತಿನ್ನಿಸಿದರೂ ಒಳ್ಳೆ ಖಾರ ತಿಂದವರಂತೆ ನಿಮ್ಮ ಮುಖವೆಲ್ಲ ಕೆಂಪಾಗಿ ಹೋಗಿದೆ ಎಂದು ಕೇಳಿದಳು. ಇವಳು ಏನು ತಾನೇ ಹೇಳಿಯಾಳು. ಅದು ನಿಮ್ಮಣ್ಣ ನನಗೆ ಹೋಳಿಗೆ ತಿನ್ನಿಸುವ ಮೊದಲೇ ನಾನು ಬಜ್ಜಿಯನ್ನು ತಿಂದೆ. ಬಹುಶಃ ಅದರಲ್ಲಿ ಮೆಣಸಿನಕಾಯಿ ಇತ್ತು ಅನಿಸುತ್ತೆ. ತುಂಬ ಖಾರವಾಗಿದೆ, ಅದಕ್ಕೆ ತುಂಬ ಎಂದು ಏನೋ ಒಂದು ಹೇಳಿದವಳು. ಅವನ ಕಡೆ ಸುಟ್ಟು ಬಿಡುವಂತೆ ನೋಡುತ್ತಿದ್ದರೆ ಅವನು ಮಾತ್ರ ಮೀಸೆಯ ಮರೆಯಲ್ಲಿ ನಗುತ್ತಿದ್ದ. ಅದಕ್ಕೆ ಅದಿತಿ, ಅಯ್ಯೋ ಅತ್ತಿಗೆ, ನೀವು ಇಷ್ಟೊಂದು ಸೂಕ್ಷ್ಮವಾದರೆ ಹೇಗೆ? ಮೊದಲೇ ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ, ಅದರಲ್ಲೂ ನಿಮ್ಮ ಪತಿದೇವರಿಗೆ ಸ್ವಲ್ಪ ಹೆಚ್ಚು ಖಾರವಿರಬೇಕು. ಹೀಗಾದರೆ ನೀವು ಅಡ್ಜಸ್ಟ್ ಆಗುವುದು ತುಂಬ ಕಷ್ಟ ಅತ್ತಿಗೆ ಎಂದಿದ್ದಳು. ಅವಳ ಮಾತಿಗೆ ಸುಮ್ಮನೆ ನಕ್ಕವಳು. ಆರ್ಯ ಬಜ್ಜಿ ತಿನ್ನಲು ಬಾಯಿ ತೆರೆಯುತ್ತಿದ್ದಂತೆ ಅವನ ಬಾಯಿಗೆ ಮತ್ತೊಂದು ಲಾಡು ತುರುಕಿದಳು. ಅವನು ತಿನ್ನಲು ಆಗದೆ ಉಗಿಯಲು ಆಗದೆ ಮುಖ ಕಿವುಚಿದ್ದಂತೆ ಈಗ ನಗುವ ಸರದಿ ಆರಾಧ್ಯಳಾಗಿತ್ತು. ಒಟ್ಟಿನಲ್ಲಿ ಇಬ್ಬರು ಫೈಟ್ ಮಾಡಿಕೊಂಡೇ ಊಟ ಮುಗಿಸಿದ್ದರು. ಎಲ್ಲ ಮುಗಿಸಿ ಗಂಡನ ಮನೆಗೆ ಹೊರಡುವಾಗ ಅವಳ ಬಳಿ ಬಂದ ರಂಗನಾಥ್ ಹಾಗೂ ಅವರ ಹೆಂಡತಿ ಮಮತಾ ಅವರು ಒಂದು ಗಿಫ್ಟ್ ಬಾಕ್ಸ್ ಕೊಟ್ಟಿದ್ದರು. ಅದನ್ನು ನೋಡಿದ ಆರಾಧ್ಯ, ಇದೇನಿದು ಆಂಟಿ, ಅಂಕಲ್ ಮಾತ್ರ ಗಿಫ್ಟ್ ಕೊಡುತ್ತಿದ್ದಾರೆ, ನಿಮ್ಮ ಗಿಫ್ಟ್ ಎಲ್ಲಿ ಎಂದು ಕೇಳಿದಳು.
ಹಾಗೆ ಕೇಳಿದ ಆರಾಧ್ಯಗೆ ರಂಗನಾಥ್ ಅವರು ಅವಳ ಅಪ್ಪನ ಕಡೆ ಕೈ ಮಾಡಿ ತೋರಿಸಿದರು. ಅರ್ಥವಾಗದೆ ಮತ್ತೊಮ್ಮೆ ಅವರ ಕಡೆ ನೋಡಿದವಳಿಗೆ, ಅರ್ಥವಾಗಲಿಲ್ಲವ ಪುಟ್ಟಿ, ಇಷ್ಟು ದಿನ ನಿನ್ನ ಆಂಟಿಯ ಹೆಸರಲ್ಲಿ ನಿನಗೆ ಸೇರುತ್ತಿದ್ದ ಗಿಫ್ಟ್ ಎಲ್ಲ ನಿನ್ನ ತಂದೆಯದು ಎಂದಾಗ ಕಣ್ತುಂಬಿ ಬಂದಿತ್ತು ಅವಳಿಗೆ. ಹೌದು, ಪ್ರತಿ ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ಅವಳಿಗೆ ಬಟ್ಟೆ ಆಗಲಿ ಗಿಫ್ಟ್ ಆಗಲಿ ಎಲ್ಲವೂ ಎರಡೆರಡು ಸಿಗುತ್ತಿತ್ತು. ಕೇಳಿದರೆ ಅಂಕಲ್ ಕಡೆಯಿಂದ ಒಂದು ಹಾಗೂ ಆಂಟಿ ಕಡೆಯಿಂದ ಒಂದು ಎಂದು ಹೇಳುತ್ತಿದ್ದರು. ಬಹಳ ವರ್ಷಗಳಿಂದ ಇದೇ ಅಭ್ಯಾಸವಾಗಿ ಹೋಗಿತ್ತು. ಇಂದು ಆ ಉಡುಗೊರೆಗಳನ್ನೆಲ್ಲ ತನ್ನ ತಂದೆ ಕೊಟ್ಟಿದ್ದು ಎಂದು ತಿಳಿದಾಗ ಅವಳ ಖುಷಿಗೆ ಎಲ್ಲೇ ಇರಲಿಲ್ಲ. ಇಷ್ಟು ವರ್ಷ ಕಳೆದುಕೊಂಡ ಪ್ರೀತಿ ಒಟ್ಟಿಗೆ ಸಿಕ್ಕ ಅನುಭವ. ಅವಳ ಬಳಿ ಬಂದ ಅವಳ ತಂದೆ ಅವಳ ಕಣ್ಣೀರು ಒರೆಸಿ ಉಡುಗೊರೆ ಕೊಟ್ಟಿದ್ದರು. ಅಪ್ಪನ ಕೈಯಿಂದ ಪಡೆದ ಮೊದಲ ಉಡುಗೊರೆ ತುಂಬ ಅಮೂಲ್ಯವೆಂದೆನಿಸಿತು. ನನಗೆ ಗೊತ್ತು ಮಗಳೇ, ಇದು ನಿನಗೆ ಅನಿರೀಕ್ಷಿತ ಮದುವೆ ಅಂತ. ಇದನ್ನು ಒಪ್ಪಿಕೊಂಡು ಹೊಂದಿಕೊಳ್ಳಲು ನಿನಗೆ ಸ್ವಲ್ಪ ಸಮಯ ಬೇಕಾಗಬಹುದು. ಆದರೆ ನನಗೆ ನಂಬಿಕೆ ಇದೆ ಮಗಳೇ, ಮುಂದೆ ನಿನ್ನ ಜೀವನ ಚೆನ್ನಾಗಿರುತ್ತದೆಂದು. ಆರ್ಯ ತುಂಬ ಒಳ್ಳೆಯ ಹುಡುಗ. ಅವನ ಮನೆಯವರು ಅಷ್ಟೇ ನಿನ್ನನ್ನು ಮನೆ ಮಗಳಂತೆ ನೋಡಿಕೊಳ್ಳುತ್ತಾರೆ. ಯಾವುದೇ ಸಂದರ್ಭ ಬಂದರೂ ನಿನ್ನ ತವರಾಗಿ ನಿನ್ನ ಅಪ್ಪ ನಿನ್ನ ಜೊತೆಗಿರುತ್ತಾನೆ ಎನ್ನುವುದನ್ನು ಮರೆಯಬೇಡ ಮಗಳೇ ಎಂದು ಅವಳ ತಲೆ ನೆವರಿಸಿ ಅವಳ ಹಣೆಗೆ ಮುತ್ತೊಂದನ್ನು ಇಟ್ಟಿದ್ದರು. ತನ್ನ ತಂದೆಯ ಮೊದಲ ಸ್ಪರ್ಶ ಹಾಗೂ ಮುತ್ತು ಅವಳಲ್ಲಿ ಪುಳಕ ಹುಟ್ಟಿಸಿದ್ದು ನಿಜ. ಜೊತೆಗೆ ತನ್ನವರೆಂದು ಈ ಭೂಮಿ ಮೇಲೆ ಒಬ್ಬರಿದ್ದಾರೆ ಎನ್ನುವ ಭಾವನೆ ಹೆಚ್ಚು ಸಂತಸ ನೀಡಿತು ಅವಳಿಗೆ. ಅದನ್ನು ಹತ್ತಿಕ್ಕಲಾಗದೆ ಅವಳ ತಂದೆಯನ್ನು ತಬ್ಬಿ ಹತ್ತು ಬಿಟ್ಟಿದ್ದಳು. ಎಲ್ಲರೂ ಹೊರಡುವ ಮುನ್ನ ಆರ್ಯ ಬಳಿ ಬಂದ ಶ್ರೀನಿವಾಸ್ ಅವರು, ನನ್ನ ಮಗಳು ಜೋಪಾನ ಆರ್ಯ. ಚಿಕ್ಕಂದಿನಿಂದಲೂ ಯಾರ ಪ್ರೀತಿಯನ್ನು ಕಾಣದೆ ಬೆಳೆದವಳು ಅವಳು. ಇಷ್ಟು ಚಿಕ್ಕ ವಯಸ್ಸಿಗೆ ಜೀವನದಲ್ಲಿ ತುಂಬ ನೋವುಂಡಿದ್ದಾಳೆ. ಅವಳನ್ನು ಯಾವುದೇ ಕಾರಣಕ್ಕೂ ನೋಯಿಸಬೇಡ. ಹೊಟ್ಟೆ ಬಟ್ಟೆಯಲ್ಲಿ ಕಡಿಮೆಯಾದರೂ ಚಿಂತೆ ಇಲ್ಲ, ಆದರೆ ನಿನ್ನ ಪ್ರೀತಿಯಲ್ಲಿ ಎಂದಿಗೂ ಕಡಿಮೆಯಾಗಬಾರದು. ಅದೊಂದೇ ನನ್ನ ಕೋರಿಕೆ ಎಂದು ಕೇಳಿದರು. ಅವರು ಅವಳ ಬಗ್ಗೆ ಹೇಳಿದ್ದು ಅವನಿಗೆ ಸರಿಯಾಗಿ ಅರ್ಥವಾಗದಿದ್ದರೂ ಅವರ ಮಾತಿಗೆ ಸಮ್ಮತಿ ಸೂಚಿಸಿ ಭರವಸೆ ನೀಡಿ ಬಂದಿದ್ದ. ಆದರೆ ಅದನ್ನು ಎಷ್ಟು ಉಳಿಸಿಕೊಳ್ಳುತ್ತಾನೋ ನೋಡಬೇಕು. ಆರಾಧ್ಯಳ ಪ್ರಯಾಣ ಗಂಡನ ಮನೆಯ ಕಡೆಗೆ ಸಾಗಿತ್ತು. ತಂದೆಯಿಂದ ಉಡುಗೊರೆ ಸಿಕ್ಕ ಖುಷಿಯಲ್ಲಿದ್ದಳು ಆರಾಧ್ಯ. ಆದರೆ ಆಕಾಂಕ್ಷ ಮಾತ್ರ ಒಳಗೊಳಗೆ ಇನ್ನೂ ಹುರಿದು ಹೋಗಿದ್ದಳು. ಏಕೆಂದರೆ ಆರಾಧ್ಯಳಿಗೆ ಉಡುಗೊರೆ ಕೊಟ್ಟ ಅವಳ ತಂದೆ ಆಕಾಂಕ್ಷಗೆ ಮಾತ್ರ ಏನು ಕೊಟ್ಟಿರಲಿಲ್ಲ. ಅದಕ್ಕೆ ಕಾರಣವೂ ಇತ್ತು. ಮೊದಲು ಇಬ್ಬರಿಗೂ ಉಡುಗೊರೆ ತರುತ್ತಿದ್ದ ಶ್ರೀನಿವಾಸ ಅವರು. ಆದರೆ ಅವರು ತರುವ ಎಲ್ಲ ಉಡುಗೊರೆಗಳಲ್ಲೂ ಏನಾದರೊಂದು ಕೊಂಕು ತೆಗೆದು, ಇದು ಚೆನ್ನಾಗಿಲ್ಲ, ಇದಕ್ಕಿಂತ ನೀವು ಗಿಫ್ಟ್ ಕೊಡದೆ ಇದ್ದರೇನೆ ಚೆನ್ನಾಗಿರುತ್ತಿತ್ತು ಎನ್ನುತ್ತಿದ್ದಳು ಆಕಾಂಕ್ಷ. ಪ್ರತಿ ವರ್ಷವೂ ಅದೇ ಮರುಕಳಿಸಿದಾಗ ಅವಳಿಗೆ ಉಡುಗೊರೆ ತರುವುದನ್ನು ನಿಲ್ಲಿಸಿಬಿಟ್ಟರು ಶ್ರೀನಿವಾಸ್. ಬದಲಾಗಿ ಅವಳಿಗೊಂದಷ್ಟು ದುಡ್ಡು ಕೊಟ್ಟು ಅವಳು ಇಷ್ಟಪಟ್ಟದ್ದು ತೆಗೆದುಕೊಳ್ಳಲು ಹೇಳುತ್ತಿದ್ದರು. ಮೊದಲು ಅಪ್ಪ ಕೊಟ್ಟ ದುಡ್ಡು ತೆಗೆದುಕೊಳ್ಳುತ್ತಿದ್ದವಳು ಕೊಂಚ ದೊಡ್ಡವಳಾದ ಮೇಲೆ ಅದನ್ನು ತನ್ನ ಅಕೌಂಟ್ಗೆ ಹಾಕಿಬಿಡಿ, ಒಳ್ಳೆ ಹಳೆ ಕಾಲದವರ ಹಾಗೆ ಕೈಗೆ ಕೊಡುತ್ತೀರಲ್ಲ ಎಂದು ಹೇಳಿದಳು. ಅಂದಿನಿಂದಲೂ ಅವಳ ಅಕೌಂಟ್ಗೆ ದುಡ್ಡು ಹಾಕುತ್ತಿದ್ದರು. ಈಗಲೂ ಅಷ್ಟೇ ಅವಳ ಅಕೌಂಟ್ಗೆ ದುಡ್ಡು ಹಾಕಿ ಆರಾಧ್ಯಗೆ ಗಿಫ್ಟ್ ತಂದಿದ್ದರು. ಆದರೆ ಎಲ್ಲರ ಮುಂದೆ ಆರಾಧ್ಯಗೆ ಮಾತ್ರ ಉಡುಗೊರೆ ಕೊಟ್ಟರು ಎಂಬುವುದೇ ಆಕಾಂಕ್ಷ ಕೋಪಕ್ಕೆ ಕಾರಣವಾಗಿತ್ತು. ಅದಕ್ಕೆ ಸರಿಯಾಗಿ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತೆ ಮನೆ ತುಂಬಿಸಿಕೊಳ್ಳುವಾಗ ಹಾಗೂ ದೇವರಿಗೆ ದೀಪ ಹಚ್ಚುವಾಗ ಮೊದಲ ಆದ್ಯತೆ ಆರಾಧ್ಯಗೆ ದೊರೆತಿತ್ತು. ಅವಳು ಮನೆಯ ಹಿರಿ ಸೊಸೆ ಎಂಬ ಕಾರಣಕ್ಕೆ. ಮನೆ ತುಂಬಿಸಿಕೊಳ್ಳುವಾಗ ಅತಿಥಿ ಮಾತ್ರ ಗಂಡ ಹೆಂಡತಿಯರ ಒಬ್ಬರ ಹೆಸರನ್ನು ಒಬ್ಬರು ಹೇಳಿದರೆ ಮಾತ್ರ ಒಳಗೆ ಬಿಡುವುದು ಎಂದು ಅಡ್ಡ ಹಾಕಿದಳು. ಆಕಾಂಕ್ಷ ಯಾವುದೇ ಸಂಕೋಚವಿಲ್ಲದೆ ಹೆಮ್ಮೆಯಿಂದ ಹರ್ಷವರ್ಧನ್ ಎಂದು ಹೇಳಿದರೆ ಹರ್ಷ ಆಕಾಂಕ್ಷ ಎಂದು ಹೇಳಿದವನ ಕೆನ್ನೆ ರಂಗೇರಿತ್ತು. ಇತ್ತ ಆರಾಧ್ಯ ಹಾಗೂ ಆರ್ಯ ತಮ್ಮದೇ ಲೋಕದಲ್ಲಿ ಕಳೆದು ಹೋಗಿದ್ದರು. ಇಬ್ಬರಿಗೂ ಹಳೆಯ ದಿನಗಳು ನೆನಪಾಗಿತ್ತು. ಆರು, ನೀನು ಮದುವೆಯಾದ ಮೇಲೆ ನನ್ನ ಏನಂತ ಕರೆಯುತ್ತೀಯಾ ಎಂದು ಕೇಳಿದ ಆರ್ಯ. ಏನಂತ ಕರೆಯಲಿ, ಎಲ್ಲರೂ ಅವರವರ ಗಂಡನನ್ನು ಹೇಗೆ ಕರೆಯುತ್ತಾರೋ ಹಾಗೆ ರೀ ಅಂತ ಕರಿತೀನಿ ಎಂದವಳ ಕದಪುಗಳು ಅದಾಗಲೇ ಸಂಜೆ ಸೂರ್ಯನ ಬಣ್ಣವನ್ನು ಪಡೆದಿದ್ದವು. ಲೇ, ಹೀಗೆಲ್ಲ ನಾಚಿಕೊಳ್ಳಬೇಡವೆ, ಆಮೇಲೆ ನಾನು ಕಂಟ್ರೋಲ್ ತಪ್ಪಿದರೆ ಕಷ್ಟ ಎಂದವನು ಅದಾಗಲೇ ಅವಳನ್ನು ಹಿಂದಿನಿಂದ ಅಪ್ಪಿಯಾಗಿತ್ತು. ಆರ್ಯ, ಬರ್ತಾ ತುಂಬ ಪೋಲಿ ಆಗ್ತಾ ಇದ್ದೀರಾ ನೀವು ಎಂದವಳು ಅವನಿಂದ ಬಿಡಿಸಿಕೊಳ್ಳಲು ನೋಡಿದರೆ ಅವನು ಮತ್ತಷ್ಟು ತನ್ನ ಹಿಡಿತವನ್ನು ಬಿಗಿಗೊಳಿಸಿದ್ದ. ತಮ್ಮ ಲೋಕದಲ್ಲಿ ಮುಳುಗಿ ಹೋದವರನ್ನು ಎಚ್ಚರಿಸಿದ್ದು ಅದಿತಿ. ಹಲೋ ಲವ್ ಬರ್ಡ್ಸ್, ಏನು ನಿತ್ತಲ್ಲೇ ಕನಸು ಕಾಣ್ತಾ ಇದ್ದೀರಾ? ಮೊದಲು ವಾಸ್ತವಕ್ಕೆ ಬನ್ನಿ ಎಂದಳು. ಒಬ್ಬರು ಇನ್ನೊಬ್ಬರ ಹೆಸರು ಹೇಳದೆ ಒಳ ಬರುವಂತಿಲ್ಲ.
ಬೇಗ ಬೇಗ ಹೆಸರು ಹೇಳಿ ಎಂದು ಅವಸರಿಸಿದ್ದಳು. ಅವಳು ಹಾಗೆ ಹೇಳಿದ ಕೂಡಲೇ ಆರ್ಯ ಆರು ಎಂದು ನುಡಿದರೆ ಆರಾಧ್ಯ ಆರ್ಯ ಎಂದಿದ್ದಳು. ಅವರ ಮಾತಿಗೆ ಎಲ್ಲರೂ ಆಶ್ಚರ್ಯದಿಂದ ಅವರಿಬ್ಬರ ಕಡೆ ನೋಡಿದರೆ ಅವರಿಬ್ಬರು ಕೂಡ ಒಬ್ಬರ ಮುಖ ಒಬ್ಬರು ನೋಡಿಕೊಂಡಿದ್ದರು. ನೀನು ಮೋಸಗಾತಿ ಎಂದು ತಿಳಿಯದೆ ಎಷ್ಟು ಪ್ರೀತಿಸಿ ಬಿಟ್ಟೆನಲ್ಲ ನಿನ್ನ ಎಂದು ಅವನ ಮನ ನುಡಿದರೆ ನನ್ನ ಪ್ರೀತಿಗೆ ಇಷ್ಟು ದೊಡ್ಡ ಮೋಸ ಮಾಡುತ್ತೀಯ ಎಂದುಕೊಂಡಿರಲಿಲ್ಲ ನಾನು ಎಂದು ನುಡಿದಿತ್ತು ಅವಳ ಮನ. ಕೊಂಚ ಸಮಯದಲ್ಲಿ ಇಬ್ಬರು ವಾಸ್ತವಕ್ಕೆ ಬಂದಿದ್ದರು. ಎಲ್ಲರೂ ಅವರಿಬ್ಬರನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿರುವುದನ್ನು ಕಂಡು ಕೊಂಚ ಇರಿಸುಮಿರಿಸಾಗಿತ್ತು. ಅದಿತಿ ಏನನ್ನೋ ಕೇಳುವ ಮೊದಲೇ ನನ್ನ ಹೆಂಡತಿಯ ಹೆಸರು ಆರಾಧ್ಯ ಆರ್ಯವರ್ಧನ್ ಎಂದು ಹೇಳಿದ ಆರ್ಯ ಅದರ ಹಿಂದೆಯೇ ಆರಾಧ್ಯ ಕೂಡ ಆರ್ಯವರ್ಧನ್ ಎಂದಷ್ಟು ಹೇಳಿ ಸೇರು ಹೊದ್ದು ಒಳ ನಡೆದಿದ್ದಳು. ಆದರೆ ಇದನ್ನೆಲ್ಲ ನೋಡಿದ ಮನೆಯವರಿಗೆ ಅವರಿಬ್ಬರಿಗೂ ಮೊದಲೇ ಪರಿಚಯವಿತ್ತ ಎಂದೆನಿಸಿದ್ದು ಸುಳ್ಳಲ್ಲ. ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮುಗಿದ ಮೇಲೆ ಮನೆಗೆ ಸೊಸೆಯಾಗಿ ಬಂದವರ ಕೈಯಲ್ಲಿ ದೇವರಿಗೆ ದೀಪ ಒತ್ತಿಸುವುದು ಮನೆಯ ಸಂಪ್ರದಾಯ. ಹಿರಿಯರು ಅದನ್ನು ಹೇಳಿದ ಕೂಡಲೇ ಮುಂದೆ ಹೊರಟ ಆಕಾಂಕ್ಷಗಳನ್ನು ತಡೆದಿದ್ದು ಅವಳ ಅತ್ತೆ ಅನುಪಮ ಅವರು. ಒಂದು ನಿಮಿಷ ಆಕಾಂಕ್ಷ, ಆರಾಧ್ಯ ಈ ಮನೆಯ ಹಿರಿ ಸೊಸೆ, ಮೊದಲು ಅವಳು ದೀಪ ಹಚ್ಚಲಿ, ನಂತರ ಇಬ್ಬರು ಸೇರಿ ಪೂಜೆ ಮಾಡಿ ಎಂದಿದ್ದರು. ಅವರು ಎಷ್ಟೇ ಮೃದುವಾಗಿ ಹೇಳಿದರೂ ಅದು ಅತ್ತೆಯ ಅಧಿಕಾರವಾಣಿಯಂತೆ ಕೇಳಿಸಿತು ಆಕಾಂಕ್ಷಗೆ. ಅವರು ಹೇಳಿದಂತೆ ದೀಪ ಹೊತ್ತಿಸಿ ಪೂಜೆ ಮಾಡಿದ ನಂತರ ಇಬ್ಬರು ಪ್ರಾರ್ಥಿಸುತ್ತಾ ನಿಂತರು. ಅಪ್ಪನ ಆಸೆಗೆ ಬೆಲೆ ಕೊಟ್ಟು ಈ ಮದುವೆಯಾದೆ. ಆದರೆ ಸಂಸಾರ ಮಾಡುವ ಯಾವ ಇಚ್ಛೆಯೂ ನನಗಿಲ್ಲ. ನಾನು ಬಂದ ಉದ್ದೇಶ ಕೈಗೂಡಿ ಆದಷ್ಟು ಬೇಗ ಇಲ್ಲಿಂದ ಬಿಡುಗಡೆ ಸಿಗುವಂತಾದರೆ ಸಾಕು ಎಂದು ಆರಾಧ್ಯ ಬೇಡಿಕೊಂಡರೆ ಆದಷ್ಟು ಬೇಗ ಈ ಪೀಡೆಯನ್ನು ಹೊರಹಾಕಿ ಇಲ್ಲಿ ನಾನು ಯಜಮಾನಿಯಾಗಿ ಮೆರೆಯಬೇಕು ಎಂದು ಬೇಡಿಕೊಂಡಿದ್ದಳು ಆಕಾಂಕ್ಷ. ಮದುವೆಯಾದ ದಿನವೇ ಅವರಿಬ್ಬರ ಪ್ರಸ್ತವವನ್ನು ಏರ್ಪಡಿಸಲಾಗಿತ್ತು. ಅಂದು ರಾತ್ರಿ ರೂಮ್ಗೆ ಬರುವ ಮುನ್ನ ದೊಡ್ಡವರ ಉಪದೇಶಗಳನ್ನು ಕೇಳಿ ಕೇಳಿ ಸಾಕಾಗಿ ಹೋಗಿತ್ತು ಅವಳಿಗೆ. ಇದನ್ನೆಲ್ಲ ಕೇಳಿಸಿಕೊಳ್ಳಲು ನಾನೇನು ಅವನೊಂದಿಗೆ ಸಂಸಾರ ಮಾಡಲು ಬಂದಿಲ್ಲ ಎಂದು ಹೇಳಬೇಕೆನಿಸಿದರೂ ಮಾತುಗಳು ಗಂಟಲಲ್ಲಿ ಉಳಿದು ಬಿಟ್ಟವು. ಒಪ್ಪವಾಗಿ ಸಿಂಗರಿಸಿಕೊಂಡು ಕೈಯಲ್ಲಿ ಹಾಲು ಹಿಡಿದು ಅವನ ರೂಮ್ಗೆ ಬಂದವಳ ಮುಖದಲ್ಲಿ ಯಾವ ಭಾವನೆಗಳೂ ಇರಲಿಲ್ಲ. ಬದಲಾಗಿ ತಾನು ಯಾರಿಗೂ ಹೆದರುವುದಿಲ್ಲ ಎಂಬ ಗತ್ತಿತ್ತು. ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದವನು ಬಾಗಿಲು ತೆರೆದ ಸದ್ದಿಗೆ ಕತ್ತೆತ್ತಿ ನೋಡಿದ. ಸೀರೆಯಲ್ಲಿ ಅಪ್ಸರೆಯಂತೆ ಕಂಡವಳ ಕಣ್ತುಂಬಿಸಿಕೊಂಡವನ ಬುದ್ಧಿ ಮತ್ತೆ ಎಚ್ಚರಿಸಿತು. ಅವಳೊಬ್ಬಳು ಮೋಸಗಾತಿ ಎಂದು. ಕೂಡಲೇ ಅವನ ಮುಷ್ಟಿ ಬಿಗಿಯಿತು. ಕಣ್ಣಿನಲ್ಲಿ ಕೋಪ ತುಂಬಿಕೊಂಡಿತು. ನೀನು ಹೀಗೆ ಅಲಂಕಾರ ಮಾಡಿಕೊಂಡು ಬಂದು ನನ್ನ ಮುಂದೆ ನಿಂತುಕೊಂಡಲೇ ಕರಗಿಬಿಡುತ್ತೇನೆ ಎಂದು ಕೊಡಬೇಡ. ನಿನ್ನನ್ನು ಮದುವೆಯಾಗಿದ್ದು ಸಂಸಾರ ಮಾಡುವುದಕ್ಕಲ್ಲ, ನನ್ನ ಸ್ನೇಹಿತನ ಹೀನಾಯ ಸ್ಥಿತಿಗೆ ಕಾರಣವಾದ ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಎಂದವನ ಮಾತನ್ನು ಲೆಕ್ಕಿಸದೆ ಬಂದವಳು ಟೇಬಲ್ ಮೇಲೆ ಹಾಲಿನ ಲೋಟವನ್ನು ಇಟ್ಟು ನನಗೆ ನಿದ್ರೆ ಬರುತ್ತಿದೆ, ನಿಮ್ಮ ಮಾತು ಮುಗಿದಿದ್ದರೆ ನಾನು ಮಲಗುವೆ ಎಂದವಳು ಮಂಚದ ಬಳಿಗೆ ಹೋಗುವ ಮುನ್ನವೇ ಅವಳ ರಟ್ಟೆ ಹಿಡಿದು ಎಳೆದುಕೊಂಡಿದ್ದ. ಎಳೆದ ರಭಸಕ್ಕೆ ಅವನ ಮೇಲೆ ಬೀಳಬೇಕಾದವಳು ಅಲ್ಲಿ ಪಕ್ಕದಲ್ಲಿ ಟೇಬಲ್ ಹೊರತು ಅಪ್ಪಿತಪ್ಪಿಯೂ ಅವನನ್ನು ಮುಟ್ಟಲಿಲ್ಲ. ಅವಳಿಗೂ ಅವನ ನಡೆಯಿದ ಬಹಳವೇ ಕೋಪ ಬಂದಿತ್ತು. ಆದರೆ ಕೋಪ ಮಾಡಿಕೊಂಡು ಅವನೊಂದಿಗೆ ಜಗಳವಾಡುವ ಮನಸ್ಸಿರಲಿಲ್ಲ ಅವಳಿಗೆ. ಬೆಳಿಗ್ಗೆಯಿಂದ ಆ ಶಾಸ್ತ್ರ ಈ ಶಾಸ್ತ್ರ ಎಂದುಕೊಂಡು ತುಂಬ ಸುಸ್ತಾಗಿದ್ದಳು. ಮೊದಲು ಮಲಗಿದ್ದರೆ ಸಾಕು ಎನಿಸಿತು ಅವಳಿಗೆ. ಹೇಗೋ ತನ್ನ ಕೋಪವನ್ನು ಹತ್ತಿಕ್ಕಿದವಳು ಒಂದು ದೀರ್ಘ ಉಸಿರು ಬಿಟ್ಟು, ನಿಮ್ಮ ಸಮಸ್ಯೆಯಾದರೂ ಏನು ಮಿಸ್ಟರ್ ಆರ್ಯವರ್ಧನ್? ನನ್ನ ಅಲಂಕಾರವನ್ನು ನಿಮ್ಮಿಂದ ನೋಡಲಾಗುತ್ತಿಲ್ಲ ಅಷ್ಟೇ ತಾನೆ? 5 ನಿಮಿಷ ಟೈಮ್ ಕೊಡಿ, ಜಸ್ಟ್ 5 ಮಿನಿಟ್ಸ್ ಎಂದವಳು ಅವಳ ಲಗೇಜ್ನಲ್ಲಿದ್ದ ಒಂದು ನೈಟ್ ಡ್ರೆಸ್ ತೆಗೆದುಕೊಂಡು ಬಾತ್ರೂಮ್ಗೆ ಹೋದವಳು ಮೇಕಪ್ ಎಲ್ಲ ತೆಗೆದು ಚೇಂಜ್ ಮಾಡಿಕೊಂಡು ಬಂದಿದ್ದಳು. ಯಾವ ಅಲಂಕಾರವಿಲ್ಲದೆಯೂ ಅಪ್ರತಿಮ ಸುಂದರಿಯವಳು. ಹೊರ ಬಂದವಳು ಸಹಜ ಸರಳ ಸುಂದರಿಯಂತೆ ಗೋಚರಿಸಿದ್ದಳು ಅವನ ಕಣ್ಣಿಗೆ. ಅವಳನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದವನನ್ನು ಚಿಟಿಕೆ ಹೊಡೆದು ಎಚ್ಚರಿಸಿದ್ದಳು ಆರಾಧ್ಯ. ಹಲೋ ಮಿಸ್ಟರ್, ಈಗ ನಿಮ್ಮ ಸಮಸ್ಯೆ ಬಗೆಹರಿಯಿತು ತಾನೆ? ಸೈಡ್ ಬಿಡಿ, ನಾನು ಮಲಗಬೇಕು ಎಂದವಳು ಅವನನ್ನು ಪಕ್ಕಕ್ಕೆ ತಳ್ಳಿ ಹೋಗಿ ಮಂಚದ ಮೇಲೆ ಮಲಗಿದ್ದಳು. ಅವಳು ಮಲಗಿದ್ದನ್ನು ಕಂಡವನು ಕೋಪಗೊಂಡು, ಹಲೋ ಆರಾಧ್ಯ ಮೇಡಮ್, ನೀನು ಇಲ್ಲಿ ಮಲಗಲು ಯಾರು ಪರ್ಮಿಷನ್ ಕೊಟ್ಟಿದ್ದು? ಇದು ನನ್ನ ರೂಮ್, ನನ್ನ ಮಂಚ, ನನ್ನ ಬೆಡ್, ಇದರ ಮೇಲೆ ಮಲಗಲು ನನಗೆ ಮಾತ್ರ ಅಧಿಕಾರವಿರುವುದು ಎಂದು ಅಬ್ಬರಿಸಿದ. ಅವನ ಮಾತಿಗೆ ಎದ್ದು ಕುಳಿತವಳು ಕಿವಿ ಮುಚ್ಚಿಕೊಂಡು, ಹಬ್ಬ, ಅದನ್ನೇ ಸ್ವಲ್ಪ ನಿಧಾನವಾಗಿ ಹೇಳಿ, ನನಗೂ ಕಿವಿ ಕೇಳಿಸುತ್ತೆ ಎಂದವಳು ರೂಮ್ನ ಸುತ್ತಲೂ ಒಮ್ಮೆ ಕಣ್ಣಾಡಿಸಿ, ಮತ್ತಿನ್ನೆಲ್ಲಿ ಮಲಗಲಿ ನಾನು? ಒಂದು ಸೋಫಾ ಕೂಡ ಇಲ್ಲ ಈ ರೂಮ್ನಲ್ಲಿ ಎಂದಿದ್ದಳು. ಅವಳ ಮಾತಿಗೆ ಮತ್ತಷ್ಟು ಕೋಪಗೊಂಡವನು, ಓಹೋ, ಮಹಾರಾಣಿಯವರಿಗೆ ಮಂಚ ಸೋಫಾ ಇಲ್ಲದೆ ನಿದ್ದೆ ಬರುವುದಿಲ್ಲ ಅನಿಸುತ್ತೆ ಎಂದು ವ್ಯಂಗ್ಯವಾಗಿ ನುಡಿದವನು, ಅದೆಲ್ಲಿ ಮಲಗುತ್ತೀಯೋ ಮಲಗು, ಆದರೆ ನನ್ನ ಮಂಚ ಮುಟ್ಟುವಂತಿಲ್ಲ ಅಷ್ಟೇ ಎಂದಿದ್ದ. ಅವನ ಮಾತು ಕೇಳಿ ಮಂಚದಿಂದ ಇಳಿದವಳು ದಿಂಬು ಹೊದಿಕೆ ತೆಗೆದುಕೊಂಡು ಹೊರ ಹೋಗಲು ಬಾಗಿಲು ಬಳಿ ಬಂದಳು. ಅವಳು ಬಾಗಿಲು ತೆರೆಯುವ ಮುನ್ನವೇ ಅವಳ ಮುಂದೆ ಬಂದು ನಿಂತವನು, ಹೇಯ್, ಏನು ಮಾಡ್ತಿದ್ದೀಯಾ ನೀನು ಎಂದು ಕೇಳಿದ. ಅದಕ್ಕವಳು, ಇನ್ನೇನು ಮಾಡಲಿ, ನಿಮ್ಮ ಮಂಚವನ್ನು ನೀವೇ ಇಟ್ಕೊಳ್ಳಿ,
ನಾನು ಹಾಲ್ನಲ್ಲಿರುವ ಸೋಫಾದ ಮೇಲೆ ಮಲಗ್ತೇನೆ ಎಂದವಳು ಬಾಗಿಲಿಗೆ ಕೈ ಹಾಕುವ ಮುನ್ನವೇ ಅವಳ ಕೈ ಹಿಡಿದೆಳೆದವನು ಅವಳ ಕೈಲಿದ್ದ ದಿಂಬು ಹೊದಿಕೆಯನ್ನು ಕಿತ್ತಿಸಿದೋ ಅವಳನ್ನು ಗೋಡೆಗೆ ಒರಗಿಸಿ, ಹೇ, ಏನೇ ನನ್ನ ಮನೆಯವರೆದುರು ನನ್ನನ್ನೇ ಕೆಟ್ಟವನನ್ನಾಗಿ ಮಾಡಬೇಕೆಂದುಕೊಂಡಿದ್ದೀಯಾ? ನೀನು ಹೊರಗೆ ಮಲಗಿದರೆ ನಮ್ಮ ಸಂಸಾರದ ಗುಟ್ಟು ರಟ್ಟಾಗುವುದಿಲ್ಲವ? ಅವರು ಕೇಳುವ ಪ್ರಶ್ನೆಗೆ ಏನಂತ ಉತ್ತರ ಕೊಡಲಿ ನಾನು? ಇದೆಲ್ಲ ನಮ್ಮಿಬ್ಬರ ಮಧ್ಯೆ ಇದ್ದರೆ ನಿನಗೆ ಒಳ್ಳೆಯದು, ಇಲ್ಲದಿದ್ದರೆ ನನ್ನ ಇನ್ನೊಂದು ಮುಖ ನೋಡಬೇಕಾಗುತ್ತದೆ. ಹುಷಾರ್ ಎಂದವನ ಕೋಪ ಮುಗಿಲು ಮುಟ್ಟಿತು. ಅವನು ಹಿಡಿದ ಹಿಡಿತಕ್ಕೆ ಕೈ ನೋಯುತ್ತಿದ್ದರೂ ಅದರ ಸುಳಿವು ಸಹ ಅವಳ ಮುಖದ ಮೇಲೆ ಸುಳಿದಿರಲಿಲ್ಲ. ತನ್ನೆಲ್ಲ ಶಕ್ತಿ ಉಪಯೋಗಿಸಿ ಅವನ ಕೈಯನ್ನು ಕಿತ್ತಿಸಿದವಳು, ಏನು ಹೆದರಿಸುತ್ತಿದ್ದೀರಾ ಮಿಸ್ಟರ್ ಆರ್ಯವರ್ಧನ್? ನೀವು ಹೆದರಿಸಿದ ಕೂಡಲೇ ಹೆದರಿ ಮೂಲೆ ಸೇರುವುದಕ್ಕೆ ನಾನು ಹಳೆಯ ಆರಾಧ್ಯ ಅಲ್ಲ. ಹಳೆಯ ಆರಾಧ್ಯ ನೀವು ಮೋಸ ಮಾಡಿದ ದಿನವೇ ಸತ್ತು ಹೋದಳು. ಅವರ್ಯಾರೋ ಏನೋ ಪ್ರಶ್ನೆ ಮಾಡಿದರೆ ನಾನೇನು ಮಾಡಲಿ? ಅದು ನಿಮ್ಮ ಸಮಸ್ಯೆ. ನನಗೆ ಕೆಳಗೆ ಮಲಗಿ ಅಭ್ಯಾಸವಿಲ್ಲ, ಅದಕ್ಕೆ ಹೊರಗೆ ಹೊರಟಿದ್ದೇನೆ. ಮತ್ತೆ ಅದೇನೋ ಸಂಸಾರ ಅಂತ ಹೇಳಿದ್ದೀರಲ್ಲ, ನಾನೇನು ನಿಮ್ಮೊಂದಿಗೆ ಸಂಸಾರ ಮಾಡಲು ಮದುವೆಯಾಗಿಲ್ಲ. ನನ್ನ ಅಪ್ಪನ ಖುಷಿಗಾಗಿ ನಿಮ್ಮನ್ನು ಮದುವೆಯಾಗಿದ್ದು ಅಷ್ಟೇ. ಹಾಗಂತ ನಾನೇನು ಶಾಶ್ವತವಾಗಿ ಇಲ್ಲೇ ಇರುವುದಿಲ್ಲ. ಆ ನಿಮ್ಮ ಸೋಕಾಲ್ ಫ್ರೆಂಡನ್ನು ಒಮ್ಮೆ ಕರೆಸಿ ನಿಮ್ಮ ಮುಂದೆ ತನ್ನ ತಪ್ಪೇನು ಇಲ್ಲ ಅಂತ ಸಾಬೀತುಪಡಿಸಿ ನಿಮ್ಮ ಜೀವನದಿಂದ ಹೊರಟು ಹೋಗುತ್ತೇನೆ. ಅಲ್ಲಿಯವರೆಗೂ ನೀವು ನನ್ನನ್ನು ಸಹಿಸಿಕೊಳ್ಳಲೇಬೇಕು. ನಿಮಗೆ ಬೇರೆ ದಾರಿ ಇಲ್ಲ. ಏಕೆಂದರೆ ಈ ಮದುವೆ ನಿಮ್ಮದೇ ನಿರ್ಧಾರ ಎಂಬುದು ಚೆನ್ನಾಗಿ ನೆನಪಿರಲಿ ಮಿಸ್ಟರ್ ಆರ್ಯವರ್ಧನ್ ಎಂದವಳ ಕೋಪವು ಒಮ್ಮೆಲೆ ಹೊರಬಂದಿತ್ತು. ಅವಳು ಅವನನ್ನು ಬಿಟ್ಟು ಹೋಗುತ್ತೇನೆ ಎಂದಿದ್ದು ಅದೇಕೋ ಮನವನ್ನು ಕದಡಿತ್ತು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವಳು ಪದೇ ಪದೇ ಅವನನ್ನು ಮಿಸ್ಟರ್ ಆರ್ಯವರ್ಧನ್ ಎಂದು ಸಂಬೋಧಿಸಿದ್ದು ಬಹಳ ಬೇಸರವನ್ನುಂಟು ಮಾಡಿತು. ಆದರೆ ಈ ಎಲ್ಲ ಭಾವನೆಗಳು ಕೊನೆಗೆ ತಿರುಗಿದ್ದು ಮಾತ್ರ ಕೋಪಕ್ಕೆ. ಏಕೆಂದರೆ ಅವಳ ಮಾತುಗಳು ಅವನ ಅಹಮ್ಮನ್ನು ಕೆಣಕಿತ್ತು. ಆ ಕೋಪದ ಭರದಲ್ಲಿ ತಾನೇನು ಮಾಡುತ್ತಿರುವೆ ಎಂದು ಸಹ ಅರಿಯದೆ ಅವಳ ತೋಳನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದವನು, ಏನೇ ತುಂಬ ಮಾತನಾಡುವುದನ್ನು ಕಲಿತು ಬಿಟ್ಟಿದ್ದೀಯಾ? ನಿನ್ನ ಅಹಂಕಾರ ಹೇಗೆ ಇಳಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಎಂದವನು ಅವಳನ್ನು ಬಾಲ್ಕನಿಗೆ ತಳ್ಳಿ ಬಾಗಿಲು ಹಾಕಿಬಿಟ್ಟಿದ್ದ. ಬಾಲ್ಕನಿಗೆ ಬಂದು ಬಿದ್ದವಳು ಏಳುವ ಮುನ್ನವೇ ಅವನು ಬಾಗಿಲು ಹಾಕಿಯಾಗಿತ್ತು. ತಾನು ಬಾಗಿಲು ಬಡಿದರೂ ಅವನು ತೆರೆಯುವುದಿಲ್ಲ ಎಂದುಕೊಂಡವಳು ವ್ಯರ್ಥ ಪ್ರಯತ್ನ ಮಾಡದೆ ಅಲ್ಲೇ ಕುಳಿತಳು. ಒಂದು ಕಡೆ ಕೊರೆಯುವ ಚಳಿಯಾದರೆ ಮತ್ತೊಂದು ಕಡೆ ಅವನು ಹಿಡಿದಿದ್ದ ಕೈ ವಿಪರೀತ ನೋಯುತ್ತಿತ್ತು. ತನ್ನ ಕೈಯನ್ನು ನೋಡಿಕೊಂಡವಳು ರಾಕ್ಷಸ ಎಂದು ಸಿರಿದ್ದಳು. ಮುದುರಿ ಕುಳಿತವಳಿಗೆ ಹಳೆಯ ನೆನಪುಗಳು ಕಾಡತೊಡಗಿದವು. ಅವನ ಪ್ರೀತಿ, ಕಾಳಜಿ ಎಲ್ಲವೂ ನೆನಪಾಗಿದ್ದವು. ನನಗೆ ಸಣ್ಣ ನೋವಾದರೂ ಸಹಿಸದವನು ಎಂದು ನೀನೇ ನನಗೆ ನೋವು ನೀಡಲು ನಿಂತಿದ್ದೀಯಾ ಅಲ್ವಾ? ಕಾಲ ಎಷ್ಟೊಂದು ಬದಲಾಗಿ ಹೋಯಿತು ಅಲ್ವಾ? ಅಥವಾ ನಿನ್ನ ಪ್ರೀತಿಯೇ ಸುಳ್ಳ? ಈಗಲೂ ನನ್ನ ಮನಸ್ಸು ನಿನ್ನ ಪ್ರೀತಿ ಸತ್ಯ ಅಂತ ಹೇಳುತ್ತಿದೆ. ಆದರೆ ನನ್ನ ಬುದ್ಧಿ ಈಗಲೂ ನೀನು ಮೋಸಗಾರ ಅಂತಲೇ ನುಡಿಯುತ್ತಿದೆ. ಹೌದು, ನೀನು ನಿಜವಾಗಿಯೂ ಮೋಸಗಾರನೇ. ಇಲ್ಲದೆ ಹೋಗಿದ್ದರೆ ಅಂದು ನನ್ನ ಬಳಿ ಹಾಗೆ ನಡೆದುಕೊಳ್ಳುತ್ತಿರಲಿಲ್ಲ ಎಂದುಕೊಂಡವಳ ಕಣ್ಣಿಂದ ಒಂದು ಹನಿ ಜಾರಿತು. ಮರುಕ್ಷಣವೇ ಅದನ್ನು ಒರೆಸಿಕೊಂಡವಳು, ಬೇಡ ಆರಾಧ್ಯ, ಮತ್ತೆ ಈ ಪ್ರೀತಿಯ ಮಾಯೆಯಲ್ಲಿ ಸಿಲುಕಬೇಡ. ನಿನ್ನ ದಾರಿ, ಗುರಿ ಎರಡು ಸ್ಪಷ್ಟವಾಗಿದೆ. ಅಲ್ಲಿ ಪ್ರೀತಿ, ಸಂಸಾರ ಸಂಬಂಧಗಳಿಗೆ ಅವಕಾಶವಿರಬಾರದು ಎಂದು ತನ್ನ ಮನಸ್ಸಿಗೆ ತಾನೇ ಹೇಳಿಕೊಂಡು ಕಣ್ಮುಚ್ಚಿ ಮಲಗಿಬಿಟ್ಟಳು. ಕೊಂಚ ಸಮಯದಲ್ಲಿ ನೆಮ್ಮದಿಯ ನಿದ್ರೆ ಆವರಿಸಿತ್ತು ಅವಳನ್ನು. ನಿರ್ಧಾರಗಳು ಕಷ್ಟವಾಗಿದ್ದಾಗ ಯಾವ ಯೋಚನೆಗಳು ನಮ್ಮ ನೆಮ್ಮದಿಯನ್ನು ಕೆಡಿಸುವುದಿಲ್ಲವಂತೆ. ಆರಾಧ್ಯ ಕೂಡ ಅದಕ್ಕೆ ಹೊರತಲ್ಲ. ಒಂದು ಕಾಲದಲ್ಲಿ ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಕಳೆದವಳು ಹೀಗೆ ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಂಡಿದ್ದಾಳೆ. ಹಾಗೂ ಆ ನೆಮ್ಮದಿನ ಹಾಳು ಮಾಡಿಕೊಳ್ಳಲು ಅವಳೆಂದಿಗೂ ಇಚ್ಛಿಸುವುದಿಲ್ಲ. ಆದರೆ ಅವಳನ್ನು ಹೊರಗಟ್ಟಿ ಒಳ ಬಂದವನಿಗೆ ನಿದ್ದೆ ಹತ್ತಿರ ಸುಳಿಯಲೇ ಇಲ್ಲ. ಅವಳು ಬಾಗಿಲು ಬಡಿಯುತ್ತಾಳೆ, ನನ್ನ ಬಳಿ ಕ್ಷಮೆ ಕೇಳುತ್ತಾಳೆ, ಸ್ವಲ್ಪ ಸತಾಯಿಸಿ ನಂತರ ಒಳಗೆ ಕರೆದುಕೊಂಡರಾಯಿತು ಎಂದುಕೊಂಡವನ ಆಲೋಚನೆಗಳನ್ನೇ ತಲೆ ಕೆಳಗು ಮಾಡಿದಳು ಅವಳು ಕರೆಯುವವಳೆಂದು ಕಾದು ಕಾದು ಕೊನೆಗೂ ಬೆಳಗಿನ ಜಾವ 4 ಗಂಟೆಗೆ ನಿದ್ದೆಗೆ ಜಾರಿದ. ಆದರೆ ಅವನ ಮನಸ್ಸು ಮಾತ್ರ ಇಂದಿನ ದಿನಗಳಿಗೆ ಪ್ರಯಾಣ ಬೆಳೆಸಿತು. ಅಂದು ಪಾರ್ಟಿ ಮುಗಿಸಿಕೊಂಡು ಮನೆಗೆ ಹೊರಡುವ ಸಮಯ. ದಿನವೂ ಆರ್ಯನೇ ಅವಳನ್ನು ಡ್ರಾಪ್ ಮಾಡುತ್ತಿದ್ದರಿಂದ ಇಂದು ಕೂಡ ಅವನೊಂದಿಗೆ ಹೊರಟಿದ್ದಳು. ಅದಾಗಲೇ ಸಮಯ 12 ದಾಟಿತ್ತು. ಚುಮು ಚುಮು ಚಳಿ ಎಲ್ಲ ಕಡೆ ಹರಡಿತು. ಅಂತಹ ಚಳಿಯಲ್ಲೂ ಅವಳನ್ನು ಲಾಂಗ್ ಡ್ರೈವ್ಗೆಂದು ಕರೆದಿದ್ದ ಅವನು, ಅರು, ನಾಳೆಯಿಂದ ಎಕ್ಸಾಮ್ ಪ್ರಾಜೆಕ್ಟ್ ಅಂತ ಇಬ್ಬರು ಬ್ಯುಸಿಯಾಗಿ ಬಿಡ್ತೀವಿ ಕಣೆ, ಇವತ್ತೊಂದು ದಿನ ಲಾಂಗ್ ಡ್ರೈವ್ ಮಾಡೋಣ ಪ್ಲೀಸ್ ಎಂದು ಮುದ್ದಾಗಿ ಕೇಳಿದವನಿಗೆ ಇಲ್ಲವೆನ್ನಲಾಗದೆ ಒಪ್ಪಿದ್ದಳು ಅವಳು. ಲಾಂಗ್ ಡ್ರೈವ್ ಹೋಗಿದ್ದು ಕಾರಿನಲ್ಲಿಯೇ. ಆದರೂ ಆ ಗಾಳಿಯನ್ನು ತಡೆಯಲಾಗದೆ ಮರುದಿನ ಜ್ವರವೇ ಬಂದು ಬಿಟ್ಟಿತು ಅವಳಿಗೆ. ಆಗಲೇ ಅವನಿಗೂ ತಿಳಿದಿದ್ದು ಅವಳಿಗೆ ಚಳಿ ಹಾಗೂ ಮಳೆ ಎಂದರೆ ಆಗುವುದಿಲ್ಲವೆಂದು. ಆದರೆ ಆರಾಧ್ಯ ಮಾತ್ರ ಪ್ರತಿ ಬಾರಿ ಮಳೆ ಬಂದಾಗಲೂ ಅದರಲ್ಲಿ ಕುಡಿದು ಆರೋಗ್ಯ ಕೆಡಿಸಿಕೊಂಡು ಅವನ ಹತ್ತಿರ ಮಂಗಳಾರತಿ ಮಾಡಿಸಿಕೊಳ್ಳುತ್ತಿದ್ದಳು. ಆ ಸಮಯದಲ್ಲೆಲ್ಲ ಅವನೇ ಅವಳನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದ. ಪ್ರೀತಿಯಿಂದ ಅವಳ ಸೇವೆ ಮಾಡುತ್ತಿದ್ದ. ಅವನ ಬಳಿ ಸೇವೆ ಮಾಡಿಸಿಕೊಂಡ ಪ್ರತಿ ಬಾರಿಯೂ ಅವಳು ಹೇಳುತ್ತಿದ್ದಿದ್ದು ಒಂದೇ ಮಾತು, ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು ಅಂತ.
ಆರ್ಯ ಮತ್ತು ಆರಾಧ್ಯಳ ಬದುಕಿನಲ್ಲಿ ಅಂಥದ್ದು ಏನು ನಡೆದಿದೆ? ಇಬ್ಬರು ಒಂದಾಗುತ್ತಾರಾ ಅಥವಾ ಮತ್ತಷ್ಟು ದೂರವಾಗುತ್ತಾರಾ? ಕಾದು ನೋಡಬೇಕಾಗಿದೆ. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ಬರೆಯಿರಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.